ಇದ್ದಾರೆ ಕೂಡ. ಅದಲ್ಲದೆ 15 ವರ್ಷಗಳ ಕಾಲ ಒಂದು ತಾಂತ್ರಿಕ ವಿದ್ಯಾಸಂಸ್ಥೆಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅದಲ್ಲದೆ ಅವರು ತಮ್ಮದೇ ಆದಂತಹ ಮಂಗಳೂರಿನಲ್ಲಿ ಟ್ರಾವೆಲ್ ಏಜೆನ್ಸಿ ಮತ್ತು ಆಟೋಮೊಬೈಲ್ಸ್ ಕಂಪನಿಯನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಎಡುಟೆಕ್ ಎಂಬ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಎಡುಟೆಕ್ ಅಥವಾ ವಿಷನ್ ಅಕಾಡೆಮಿಯಲ್ಲಿ ಇವರು 1 ವರ್ಷದಿಂದ ಕಾರ್ಯವನ್ನ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಇಲ್ಲಿ ಇವರು ತಮ್ಮ ಏನೆಲ್ಲ ಜ್ಞಾನವನ್ನ ಪಡೆದಿದ್ದಾರೆ ಅಥವಾ ಏನೆಲ್ಲ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಎಂಬುದರ ಕುರಿತು ಸಂಪೂರ್ಣವಾದಂತಹ ಒಂದು ಜ್ಞಾನವನ್ನ ಇವರು ಪಡೆದುಕೊಂಡಿರುವುದು. ಇದರ ಜೊತೆಗೆ ಇವರ ಒಂದು ವಿಷನ್ ಅಕಾಡೆಮಿಯ ಪ್ರಾಂಶುಪಾಲರು ಎಂದು ನಾಮಧೇಯ ಆಗಿರುವುದು ನಮ್ಮ ಎಲ್ಲರಿಗೂ ತುಂಬಾ ಖುಷಿಯ ವಿಷಯ. ಸೊ ಈಗ ಇವತ್ತಿನ ಸೆಷನ್ ಅಲ್ಲಿ ಮೇಡಮ್ ಅವರು ನಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಮಗೆ ನೀಡಲಿಕ್ಕೆ ಇದ್ದಾರೆ. ಮ್ಯಾಮ್, ನಿಮ್ಗೆ ವಿಷನ್ ಅಕಾಡೆಮಿಯ ಪರವಾಗಿ ಹಾಗೂ ಇವತ್ತಿನ ಯಾರೆಲ್ಲ ಸೇರಿದ್ದಾರೆ ಅವರೆಲ್ಲರ ಪರವಾಗಿ ನಿಮ್ಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜೊತೆಗೆ ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಭವ್ಯ ಮ್ಯಾಮ್. ಥ್ಯಾಂಕ್ ಯು ಫಾರ್ ದ ನೈಸ್ ಇಂಟ್ರೊಡಕ್ಷನ್. ಸೊ ಮೇಡಮ್ ಈಗ ನಮಗೆ ಶಾರ್ಟ್ ಆಗಿ ಹೇಳಿದ್ದಾರೆ ನಾವೆಲ್ಲ ಯಾಕೆ ಇಲ್ಲಿ ಸೇರಿದ್ದೀವಿ, ಎಡುಟೆಕ್ ಅಂದ್ರೆ ಏನು ಅಥವಾ ವಿಷನ್ ಅಕಾಡೆಮಿ ಅಂದ್ರೆ ಏನು, ನಾವಿಲ್ಲಿ ಸೇರುವ ಉದ್ದೇಶ ಏನು. ಸೊ ಇದೇನಿದೆ ಅಂದ್ರೆ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಈಗ ಆಲ್ರೆಡಿ ಭವ್ಯ ಮೇಡಮ್ ಹೇಳಿದ ಹಾಗೆ ಏನು ತುಂಬಾ ಸವಾಲುಗಳನ್ನು ಪೇರೆಂಟ್ಸ್ ಇರ್ಬೋದು, ಮಕ್ಳಿರ್ಬೋದು ಏನ್ ಎದುರಿಸ್ತಾ ಇದ್ದಾರೆ ಅದನ್ನ ನಾವು ಯಾವ ತರದಲ್ಲಿ ಸಾಲ್ವ್ ಮಾಡ್ಬೋದು, ಅಥವಾ ಮಕ್ಕಳ ಮೇಲೆ ಏನು ಈಗ ಅಧಿಕ ಶಿಕ್ಷಣದ ಒಂದು ಒತ್ತಡ ಬೀಳುತ್ತಾ ಇದೆ. ಸೊ ಆ ತರದ ಒತ್ತಡವನ್ನ ನಾವು ಯಾವ ತರದಲ್ಲಿ ಕಡಿಮೆ ಮಾಡ್ಬೋದು, ಹಾಗೆ ಯಾವ ಮಕ್ಕಳು ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಎಜುಕೇಶನ್ ಇಂದ ವಂಚಿತರಾಗ್ತಾ ಇದ್ದಾರೆ ಆ ತರದ ಮಕ್ಕಳಿಗೆ ನಾವು ಯಾವ ತರದಲ್ಲಿ ಒಂದು ಎಜುಕೇಶನ್ ಅನ್ನು ಕೊಡ್ಬೋದು. ಇದು ಎಲ್ಲ ನಿಟ್ಟಿನಲ್ಲಿ ಏನಿದೆ ಅಂದ್ರೆ ಕಂಪನಿ ಈ ಪ್ರಾಡಕ್ಟ್ ಅನ್ನ ತಯಾರು ಮಾಡಿದೆ. ಹಾಗಾದ್ರೆ ಇದು ಯಾವ ತರದಲ್ಲಿ ಹೆಲ್ಪ್ ಆಗತ್ತೆ, ಅಥವಾ ನಾವ್ ಯಾಕೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು, ಅಥವಾ ನಮ್ಮಿಂದ ನಾವು 4 ಜನಕ್ಕೆ ಇದರ ಬಗ್ಗೆ ಯಾಕೆ ನಾವು ಶೇರ್ ಮಾಡ್ಬೇಕು ಅಥವಾ ಇದರ ಅವಶ್ಯಕತೆ ಇವತ್ತಿನ ಮಾರ್ಕೆಟ್ ನಲ್ಲಿ ಯಾವ ತರದಲ್ಲಿ ಇದೆ ಅಂತ ಹೇಳೋದನ್ನ ನಾವೀಗ ನೋಡೋಣ. Just a minute. ಓಕೆ, ಸೊ ಮೇಡಮ್ ಆಲ್ರೆಡಿ ಹೇಳಿದ ಹಾಗೆ ನನ್ನ ಹೆಸರು ಸ್ಮಿತಾ ಹೆಗಡೆ. ನಾನು ಒಂದು ಎಡುಟೆಕ್ ಅಲ್ಲಿ ಒಂದು ನ್ಯಾಷನಲ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಈ ವಿಷನ್ ಅಕಾಡೆಮಿ ಅಂತ ಏನಿದೆ ಅಂದ್ರೆ ಕರ್ನಾಟಕದಲ್ಲಿ ನಾವು ಈ ತರದ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಪ್ರತಿಯೊಂದು ಅವಶ್ಯಕತೆ ಇರುವ ಸ್ಟೂಡೆಂಟ್ಸ್ ವರೆಗೆ ಅಥವಾ ಅವಶ್ಯಕತೆ ಇರುವ ಪ್ರತಿಯೊಂದು ಲರ್ನರ್ ವರೆಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಅದೇ ನಿಟ್ಟಿನಲ್ಲಿ ಇವತ್ತು ಸಹ ನಾವು ಈ ಝೂಮ್ ಅನ್ನು ಅದೇ ವಿಚಾರಕ್ಕೆ ಕಂಡಕ್ಟ್ ಮಾಡಿದ್ದು. ಹಾಗಾದ್ರೆ ಈ ನೂತನ ಶಿಕ್ಷಣ ವ್ಯವಸ್ಥೆ ಏನು, ಇತ್ತೀಚಿನ ದಿನದಲ್ಲಿ ಹೇಳಿದಾಗ ಏನು ಸವಾಲುಗಳನ್ನ ಮಕ್ಕಳು ಅಥವಾ ಪೇರೆಂಟ್ಸ್ ಎದುರಿಸ್ತಾ ಇದ್ದಾರೆ, ಅದಕ್ಕೆ ನಾವು ಯಾವ ತರದಲ್ಲಿ ಸೊಲ್ಯೂಷನ್ಸ್ ಅನ್ನ ಕೊಡ್ತಾ ಇದ್ದೀವಿ ಅಂತ ಹೇಳೋದ್ರ ಬಗ್ಗೆ ನೋಡೋಣ. ಹಾಗಾದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಸ್ಟೂಡೆಂಟ್ಸ್ ಒಂದು ಲರ್ನರ್ ಇರ್ಬೋದು, ಒಂದು ಚೆನ್ನಾಗಿ ಓದ್ಬೇಕು ಅಂದ್ರೆ ಯಾವ 7 ಬೆಸ್ಟ್ ಸ್ಟಡಿ ಮೆಥಡ್ಸ್ ಏನಿದೆ ಅದ್ರ ಬಗ್ಗೆ ಹೇಳ್ತೀವಿ. ಹಾಗೆ ಅದರ ಅಡ್ವಾಂಟೇಜಸ್ ಹೇಳ್ತೀವಿ. ಅದಕ್ಕೆ ಪೂರಕವಾಗಿ ನಾವು ಯಾವ ತರದಲ್ಲಿ ಸೊಲ್ಯೂಷನ್ಸ್ ಅನ್ನ ಕೊಡ್ತೀವಿ, ಒಂದು ವಿದ್ಯಾಭ್ಯಾಸದ ಬೆಳವಣಿಗೆಗೆ ಯಾವ ತರದಲ್ಲಿ ಸೊಲ್ಯೂಷನ್ ಅನ್ನ ಕೊಡ್ತೀವಿ ಅಂತ ಹೇಳೋದನ್ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಹಾಗಾದ್ರೆ ಈ 7 ಬೆಸ್ಟ್ ಮೆಥಡ್ಸ್ ಏನು, ಟಾಪ್ ಮೆಥಡ್ ಫಾರ್ ಬೆಸ್ಟ್ ಸ್ಟಡಿಂಗ್ ಏನು ಅಂತಿದೆ, ಇದರ ಬಗ್ಗೆ ನಾವು ಡೀಟೇಲ್ ಆಗಿ ನಂತರದಲ್ಲಿ ನೋಡೋಣ. ಹಾಗಾದ್ರೆ ಈ 7 ವಿಧಾನ ಏನಿದೆ ಅಂದ್ರೆ ಎಕ್ಸ್ಪರ್ಟ್ಸ್ ಏನ್ ಹೇಳುತ್ತಾರೆ, ಈ 7 ವಿಧದಲ್ಲಿ ನಾವು ಯಾವಾಗ ಮಕ್ಕಳೊಂದು ಎಜುಕೇಶನ್ ಅನ್ನ ತಗೊಳ್ತಾರೆ ಅವರ ಗ್ರೋತ್ ಪಕ್ಕ ಆಗತ್ತೆ. ಹಾಗಾದ್ರೆ ಈ ತರದ ಒಂದು ಪದ್ಧತಿಯನ್ನು ಇನ್ಕಾರ್ಪೊರೇಟ್ ಮಾಡಿಕೊಂಡು ಎಡುಟೆಕ್ ಅಂತ ಹೇಳುವ ಕಂಪನಿ ಉದ್ಭವ ಆಗಿದೆ. ಸೊ 2021ರಲ್ಲಿ ಏನಿದೆ ಕಂಪನಿ, ಆಗಿನ ನಮ್ಮ ಪ್ರೆಸಿಡೆಂಟ್ ಯಾರಿದ್ರು ಪ್ರತಿಭಾ ಪಾಟೀಲ್ ಮೇಡಮ್ ಅವರಿಂದ ಉದ್ಘಾಟಿಸಲ್ಪಟ್ಟಿದೆ. ಹಾಗೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಒಂದು ಕ್ರಾಂತಿಯನ್ನು ಯಾಕೆ ತಗೊಂಡ್ ಬಂದಿದ್ದಾರೆ, ಅಥವಾ ಅದರ ಹಿಂದ್ಗಡೆ ಇರುವ ಅವರ ಉದ್ದೇಶ ಏನು, ಅಥವಾ ಮಾರ್ಕೆಟಿಗೆ ಯಾವ ತರದಲ್ಲಿ ಇದು ಕಂಪನಿ ಹೆಲ್ಪ್ ಮಾಡ್ತಾ ಇದೆ, ಸ್ಟೂಡೆಂಟ್ಸ್ಗೆ ಯಾವ ತರದಲ್ಲಿ ಹೆಲ್ಪ್ ಮಾಡ್ತಾ ಇದೆ, ಅಥವಾ ಪೇರೆಂಟ್ಗೆ ಯಾವ ತರದಲ್ಲಿ ಅವರ ಮಕ್ಕಳ ಎಜುಕೇಶನ್ಗೆ ಸಪೋರ್ಟ್ ಆಗ್ತಾ ಇದೆ, ಇದನ್ನೆಲ್ಲನ್ನೂ ಗುರುತಿಸಿ ಕಂಪನಿಗೆ ಒಂದು ಕೇಂದ್ರ ಸರ್ಕಾರದಿಂದ ನ್ಯಾಷನಲ್ ಅಚೀವರ್ ಅವಾರ್ಡ್ ಸಹ ಸಿಕ್ಕಿದೆ. ಯಾಕಂದ್ರೆ ಈ ಶಿಕ್ಷಣದ ವ್ಯವಸ್ಥೆಯಲ್ಲಿ ಏನು ಒಂದು ಬದಲಾವಣೆಯನ್ನ ಕಂಪನಿ ತಗೊಂಡ್ ಬರ್ತಾ ಇದೋ ಅದರ ಬಗ್ಗೆ ಕಂಪನಿ ಏನ್ ಮಾಡಿದೆ, ಇವರನ್ನ ರಿಕಗ್ನೈಸ್ ಮಾಡಿದೆ. ಹಾಗಾದ್ರೆ ಏನು ಶಿಕ್ಷಣ ವ್ಯವಸ್ಥೆ ಇದೆ
ತರದಲ್ಲಿ ಪ್ಯಾಕೇಜಸ್ ಅನ್ನ ನಮ್ಮ ಕಂಪ್ನಿ ನಮಗೆ ಕೊಡ್ತಾ ಇದೆ ಅಂತ ಹೇಳ್ಬೇಕು ಅಂತಂದ್ರೆ, ಸ್ಟಾರ್ಟಿಂಗ್ ವಿತ್ ನಮ್ಮಲ್ಲಿ ಏನಿದೆ ಅಂದ್ರೆ 1ನೇ ಕ್ಲಾಸಿಂದ ಮಗುವಿಂದ ಹಿಡಿದು ನಮಗೆ ಪ್ರತಿಯೊಬ್ಬರಿಗೂ ಒಂದು ಓಲ್ಡ್ ಏಜ್ ಅವ್ರು ಇರ್ಬೋದು, ಮಿಡಲ್ ಏಜ್ ಅವ್ರು ಇರ್ಬೋದು, ಪ್ರತಿಯೊಬ್ಬರಿಗೂ ಕಲೀಲಿಕ್ಕೆ ನಾವು ಅವಕಾಶವನ್ನು ನಾವಿಲ್ಲಿ. ಓಕೆ. ಸೊ ಇಲ್ಲಿ ಏನಿದೆ, ಕ್ಲಾಸ್ ಫಸ್ಟ್ ಇಂದ ಕ್ಲಾಸ್ 5ನೇ ಕ್ಲಾಸ್, ಜಸ್ಟ್ ಅ ಮಿನಿಟ್, ಮ್ಯೂಟ್ ಆಪ್ಷನ್ ಕೊಟ್ಬಿಡುತ್ತೆ. ಓಕೆ. ಸೊ ಇಲ್ಲಿ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಇರೋ ಮಕ್ಕಳು ಏನಿದ್ದಾರೆ ಅವರಿಗೆ ಒಂದು ಸಪ್ಲಿಮೆಂಟರಿ ಪ್ಯಾಕೇಜಸ್ ಅಂತ ಕೊಡ್ತೀವಿ. ಯಾಕಂದ್ರೆ ಒಂದು ಕ್ವಾಲಿಫೈಡ್ ಟ್ರೈನರ್ಸ್ ಟೀಮ್ ಏನ್ ಹೇಳುತ್ತೆ, 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಅಂದ್ರೆ ಒಂದು 11-12 ವರ್ಷ ತನಕ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಎಜುಕೇಶನ್ ಅಲ್ಲಿ ಅವರಿಗೆ ಪ್ರೆಷರೈಸ್ ಮಾಡ್ಬೋದು, ಅವರಿಗೆ ಫನ್ ಅಂಡ್ ಲರ್ನ್ ಅಲ್ಲಿ ಎಜುಕೇಶನ್ ಅನ್ನ ಹೋಗ್ಬೇಕು. ಸೊ ಈ ತರದ ಕರೆಕ್ಟ್ ಆಗಿ ಶಿಕ್ಷಣ ಪದ್ಧತಿನ ಯಾವ ಸ್ಕೂಲ್ಸ್ ಫಾಲೋ ಮಾಡ್ತಾ ಇದೆ, ಆ ಸ್ಕೂಲಲ್ಲಿ ಸಹ 5ನೇ ಕ್ಲಾಸಿನ ತನಕ ಮಕ್ಕಳಿಗೆ ಹೋಮ್ವರ್ಕ್ ಹೇಳೋದು ಕೊಡಲ್ಲ. ಯಾಕಂದ್ರೆ ಅವರ ಮೇಲೆ ಬರ್ಡನ್ ಆಗ್ಬಾರ್ದು, ಆದ್ರೆ ಅವರಿಗೆ ಏನಿದೆ ಬೇಸಿಕ್ ಒಂದು ಫೌಂಡೇಶನ್ ಅನ್ನ ಕರೆಕ್ಟ್ ಮಾಡ್ಬೇಕು ಅಂತೇಳಿ. ಸೊ ಇದೇ ನಿಟ್ಟಿನಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಒಂದು ಸಪ್ಲಿಮೆಂಟರಿ ಪ್ಯಾಕೇಜ್ ಅನ್ನ ಕೊಡ್ತಾ ಇದೀವಿ 5ನೇ ಕ್ಲಾಸಿನ ಮಕ್ಕಳ ತನಕ. ಹಾಗೆ ನೆಕ್ಸ್ಟ್ ಬಂದ್ ಏನಿದೆ ಅಂದ್ರೆ, ನೆಕ್ಸ್ಟ್ 6ನೇ ಕ್ಲಾಸಿಂದ 10ನೇ ಕ್ಲಾಸ್, ಅಥವಾ ನಾವ್ ಇಲ್ಲಿ ಏನ್ ಹೇಳ್ತೀವಿ ಹೈಯರ್ ಪ್ರೈಮರಿ ಅಂಡ್ ಹೈಸ್ಕೂಲ್. ಸೊ ಹೈಯರ್ ಪ್ರೈಮರಿ ಮತ್ತೆ ಹೈಸ್ಕೂಲ್ ಮಕ್ಕಳು ಬಂದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಸ್ಟಡಿ ಬಗ್ಗೆ ಅವರು ಸ್ವಲ್ಪ ಕಾನ್ಸಂಟ್ರೇಷನ್ ಅನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವೇನಿದೆ ಈ ತರದ ಮಕ್ಕಳಿಗೆ ಸಹ ಬೇರೆ ಬೇರೆ ಪ್ಯಾಕೇಜಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗೆ ಅದ್ರ ಜೊತೆಗೆ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ನಿಮ್ಮಂತ ಇಂಡಿವಿಜುವಲ್ಸ್ ಇರ್ಬೋದು, ನಮ್ಮನ್ನ ನಾವು ಪ್ರತಿದಿನ ಅಪ್ಗ್ರೇಡ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಯಾಕಂದ್ರೆ ಒಂದು ವಿಷಯವನ್ನ ಕಲಿಬೇಕು ಅಂತ ನನಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ, ನಮ್ಮ ಕೊನೆ ಉಸಿರಿ ಇರೋ ತನಕ ನಮ್ಗೆ ಕಲೀಲಿಕ್ಕೆ ಅವಕಾಶ ಇದೆ. ನಾವು ಕಲ್ತು ಮುಗಿಯುತ್ತೋ ಅಂತ ಹೇಳಕ್ಕಿಲ್ಲ. ಯಾಕಂದ್ರೆ ಪ್ರತಿದಿನ ಒಂದು ಹೊಸ ಹೊಸ ವಿಚಾರವನ್ನ ಕಲ್ತ್ಕೊಂಡು ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡ್ಕೊಳ್ಬಹುದು. ಸೊ ಇದೇ ತರದಲ್ಲಿ ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಅಥವಾ ಕಂಪ್ಯೂಟರ್ ಕೋರ್ಸಸ್ ಇರ್ಬೋದು, ಅಥವಾ ಅಡ್ವಾನ್ಸ್ಡ್ ಎಕ್ಸೆಲ್ ಕೋರ್ಸಸ್ ಇರ್ಬೋದು, ಈ ತರದ ಕೋರ್ಸ್ಗಳನ್ನು ಸಹ ಕಂಪನಿಯಿಂದ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಹಾಗೆ ಅದ್ರ ಜೊತೆಗೆ ಭಗವದ್ಗೀತಾ ಅಂತ ಹೇಳುವುದು. ಸೊ ಇಲ್ಲಿ ಏನಿದೆ, ನಾವು ಏನು ಎಜುಕೇಶನ್ ಪ್ಯಾಕೇಜ್ ಅನ್ನ ಕಲಿಸ್ತೇವೆ, ಎಜುಕೇಶನ್ ಪ್ಯಾಕೇಜ್ ಅನ್ನ ಯಾವ ತರದಲ್ಲಿ ಕಲಿಸ್ತೇವೆ, ಅಲ್ಲಿ ಕಂಟೆಂಟ್ ಏನಿದೆ, ಮಕ್ಕಳು ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅವರು ಅರ್ಥ ಮಾಡ್ಕೊಂಡಿದ್ದನ್ನ ಎಕ್ಸಾಮ್ ಅಲ್ಲಿ ಯಾವ ತರದಲ್ಲಿ ಪ್ರೆಸೆಂಟ್ ಮಾಡ್ಬೇಕು ಅಂತ. ಯಾಕಂದ್ರೆ ಎಕಾಡೆಮಿಕ್ ಸಬ್ಜೆಕ್ಟ್ ಬಂದಾಗ ಏನಾಗತ್ತೆ ಅಂದ್ರೆ, ಅವರ ಕಲ್ತದ್ದು ಏನಿದೆ ಅವ್ರು ಯಾವಾಗ ಒಂದು ಎಕ್ಸಾಮ್ ಅಲ್ಲಿ ಎಫಿಷಿಯಂಟ್ ಆಗಿ ಆನ್ಸರ್ ಮಾಡ್ತಾರೋ ಆಗ ಅವರಿಗೆ ರಿಸಲ್ಟ್ ಸಿಗತ್ತೆ. ಅದೇ ತರದಲ್ಲಿ ಒಂದು ಮ್ಯಾನ್ಯುವಲ್ ಫಾರ್ ಅವರ್ ಲೈಫ್ ಅಂತ ಏನಿದೆ, ಭಗವದ್ಗೀತೆ ಕಾನ್ಸೆಪ್ಟ್ ಅನ್ನು ಸಹ ನಾವು ಒಂದು ಟೀಚಿಂಗ್ ಪ್ಯಾಕೇಜಿನಾಗೆ ಕಲಿಸ್ತೇವೆ. ಅದರಿಂದ ನಾವ್ ಏನ್ ಅರ್ಥ ಮಾಡ್ಕೊಳ್ಬೇಕು, ನಮ್ಮಲ್ಲಿ ನಾವು ಚೇಂಜಸ್ ಅನ್ನ ಯಾವ ತರದಲ್ಲಿ ತಗೊಳ್ಬೇಕು, ಅಥವಾ ಒಂದು ಸುಖಕರವಾದ ಜೀವನವನ್ನ ನಾವು ಯಾವ ತರದಲ್ಲಿ ಮಾಡ್ಬೇಕು ಅಂತ ಹೇಳೋದ್ರಲ್ಲಿ ಸಹ ಈ ಪ್ಯಾಕೇಜ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಸೊ ಇವತ್ತು ಮೇನ್ ಆಗಿ ಇವತ್ತಿನ ಸೆಷನ್ ಅಲ್ಲಿ ನಾವು ಇದೇನಿದೆ ಅಂದ್ರೆ, 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಏನು ಮ್ಯಾಥ್ಸ್ ಮತ್ತೆ ಸೈನ್ಸ್ ಇದೆ. ಯಾಕಂದ್ರೆ ಈ ಕ್ಯಾಟಗರಿಯಲ್ಲಿರುವ ಮಕ್ಕಳೇ ತುಂಬಾ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಈ ಸೊಲ್ಯೂಷನ್ಸ್ಗೆ ನಾವು ಯಾವ ತರದಲ್ಲಿ ಒಂದು ಸೊಲ್ಯೂಷನ್ ಅನ್ನ ಕೊಡ್ಬೋದು, ಅಥವಾ ಯಾವ ತರದಲ್ಲಿ ಅವರ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ನಾವು ಒಂದು ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳೋದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಅನ್ನ ಮಾಡೋಣ. ಹಾಗಾದ್ರೆ ಈ ಡಿಸ್ಕಷನ್ ಅಲ್ಲಿ ನಾವು ಏನೇನು ಇವತ್ತು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ, ಸೊ ಈ ನಿಟ್ಟಿನಲ್ಲಿ ಈ ಸವಾಲನ್ನು ಏನು ಮಕ್ಕಳು ಎದುರಿಸ್ತಾ ಇದ್ದಾರೆ, ಅದಕ್ಕೆ ನಾವು ಯಾವ ತರದಲ್ಲಿ ಕಾನ್ಸೆಪ್ಟ್ ಅನ್ನ ಕೊಡ್ತೀವಿ, ಅಥವಾ ಟೀಚಿಂಗ್ ಅನ್ನ ಯಾವ ತರದಲ್ಲಿ ಮಾಡ್ತೀವಿ, ನಮ್ಮ ಸ್ಟಡಿ ಪ್ಯಾಕೇಜ್ ಯಾವ ತರದಲ್ಲಿ ವರ್ಕ್ ಆಗತ್ತೆ, ಹಾಗೆ ಈ ನಮ್ಮ ಸ್ಟಡಿ ಪ್ಯಾಕೇಜ್ ಏನಿದೆ, ನಾನು ಆಲ್ರೆಡಿ ಹೇಳಿದಾಗೆ ಈ 7 ಬೆಸ್ಟ್ ಸ್ಟಡಿ ಮೆಥಡ್ಸ್ ಏನಿದೆ ಅದರಲ್ಲಿ ಯಾವ ತರದಲ್ಲಿ ನಮ್ಮ ಪ್ಯಾಕೇಜ್ ಅನ್ನ ಇನ್ಕಾರ್ಪೊರೇಟ್ ಆಗತ್ತೆ, ಹಾಗೆ ಅದ್ರ ಜೊತೆಗೆ ಈ ತರದ ಎಜುಕೇಶನ್ ಇಂದ ನಮಗೆ ಏನು ಅಡ್ವಾಂಟೇಜಸ್ ಅಥವಾ ಬೆನಿಫಿಟ್ ಸಿಗ್ಲಿಕ್ಕಿದೆ, ಹಾಗೆ ಅದೇ ತರದಲ್ಲಿ ನಾವು ಈ ಕಾನ್ಸೆಪ್ಟಿನಿಂದ ಅಥವಾ ಈ ತರದ ಸವಾಲುಗಳನ್ನ ಎದುರಿಸ್ತಾ ಇರುವಾಗ ಕೆಲವೊಂದು ಸೊಲ್ಯೂಷನ್ ನಮಗೆ ಇವತ್ತು ಸಿಗ್ಬೋದು. ಬಿಟ್ರೆ ಇನ್ನು ಎಕ್ಸ್ಟ್ರಾ ಏನಿದೆ, ನಾವು ಯಾವ ತರದಲ್ಲಿ ಅದನ್ನ ಅನಲೈಸ್ ಮಾಡಬೇಕು, ಅಥವಾ ಯಾವ ತರದಲ್ಲಿ ಅದಕ್ಕೆ ನಾವು ಮುಂದೆ ಹೋಗ್ಬೇಕು ಅಂತ ಹೇಳೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಅನ್ನ ಮಾಡ್ಲಿಕ್ಕಿದ್ದೇವೆ.
ಹಾಗಾದ್ರೆ ಕಾನ್ಸೆಪ್ಟ್ ನಮ್ಮಲ್ಲಿ ಟೀಚಿಂಗ್ ಯಾವ ತರದಲ್ಲಿ ಇರುತ್ತೆ? ಇಲ್ಲಿ ಏನಿದೆ ಅಂದ್ರೆ ನಮ್ಮ ಪ್ಯಾಕೇಜ್ ಅಲ್ಲಿ ನಾವು ಮಕ್ಕಳಿಗೆ ಫಸ್ಟ್ ನಾಲೆಜ್ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇದರನ್ನು ಬ್ಲೆಂಡ್ ಮಾಡಿ ಅವರಿಗೆ ಒಂದು ಎಜುಕೇಶನ್ ಅನ್ನ ಕೊಡ್ತೇವೆ. ಈ ಫಿಜಿಟಲ್ ಕಾನ್ಸೆಪ್ಟ್ ಅಂದ್ರೆ ಫಿಸಿಕಲ್ ಬುಕ್ ಅಂಡ್ ಡಿಜಿಟಲ್ ಕ್ಲಾಸಸ್. ಸೊ ಕಾಂಬಿನೇಷನ್ ಆಫ್ ಫಿಸಿಕಲ್ ಬುಕ್ ಮತ್ತೆ ಡಿಜಿಟಲ್ ಕ್ಲಾಸಸ್ ಅನ್ನು ನಾವು ಫಿಜಿಟಲ್ ಕಾನ್ಸೆಪ್ಟ್ ಅಂತ ಹೇಳ್ತೇವೆ. ಇದು ಯಾಕೆ ಬೇಕು ಅಂತಂದ್ರೆ ನೋಡಿ, ಇಲ್ಲಿ ನೀವೀಗ ಪಿಕ್ಚರ್ ಅಲ್ಲಿ ನೋಡ್ಬೋದು, ಮಕ್ಕಳು ಏನ್ ಮಾಡ್ತಾರೆ, ಅವರ ಟೆಕ್ಸ್ಟ್ ಬುಕ್ ಏನಿದೆ ಅಥವಾ ಅವರು ಸ್ಕೂಲ್ ಕರಿಕ್ಯುಲಮ್ ಏನಿದೆ, ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ ಒಂದು ಟಾಪಿಕ್ ಇನ್ ಬಗ್ಗೆ ಅಥವಾ ಅವರದೊಂದು ಸಬ್ಜೆಕ್ಟ್ ಏನಿದೆ ಅದ್ರ ಬಗ್ಗೆ ಒಂದು ನಾಲೆಜ್ ಹೇಳೋದನ್ನ ಮಕ್ಕಳು ತಗೊಳ್ತಾರೆ. ಸೊ ಆ ನಾಲೆಜ್ ಅನ್ನ ತಗೊಂಡ ನಂತರ ಅದಕ್ಕೆ ಏನ್ ಮಾಡ್ತೀವಿ, ನಮ್ಮ ಡಿಜಿಟಲ್ ಕ್ಲಾಸಸ್ ಮುಖಾಂತರ ಅವರಿಗೆ ಆ ನಾಲೆಜ್ ಏನನ್ನ ತಗೊಂಡಿರ್ತಾರೆ ಅವರಿಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸ್ತೀವಿ. ಅಂದ್ರೆ ವಿತ್ 3D ಇರ್ಬೋದು, ವಿತ್ ಅನಿಮೇಷನ್ಸ್ ಇರ್ಬೋದು, ಅಥವಾ ವಿತ್ ಡೆಮೋ ವಿಡಿಯೋಸ್ ಇರ್ಬೋದು. ಆ ಕಾನ್ಸೆಪ್ಟ್ ಅನ್ನು ಅವರಿಗೆ ಅರ್ಥ ಆಗುವಾಗೆ ನಾವು ಯಾವಾಗ ವಿಜುವಲೈಸ್ ಮಾಡಿ ತೋರಿಸ್ತೀವಿ, ಆಗ ಏನಾಗತ್ತೆ ಅಂದ್ರೆ ಮಕ್ಕಳಿಗೆ ಒಂದು ಸಬ್ಜೆಕ್ಟಿನ ಮೇಲೆ ಗ್ರಿಪ್ ಬರುತ್ತೆ ಅಥವಾ ಒಂದು ಸಬ್ಜೆಕ್ಟಿನ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದನ್ನೇ ನಾವು ಫಿಜಿಟಲ್ ಅಂತ ಹೇಳ್ತೀವಿ, ಫಿಸಿಕಲ್ ಬುಕ್ ಅಂಡ್ ಡಿಜಿಟಲ್ ಕ್ಲಾಸಸ್. ಸೊ ಇದೆರಡನ್ನು ನಾವು ಯಾವ ತರದಲ್ಲಿ ಕಂಬೈನ್ ಮಾಡ್ತೀವಿ ಅಂದ್ರೆ, ಒಂದು QR ಕೋಡ್, ನಮ್ಮ ಫಿಸಿಕಲ್ ಬುಕ್ ಏನಿದೆ ಅದನ್ನ ನಾವು ಸ್ಮಾರ್ಟ್ ಬುಕ್ ಅಂತ ಹೇಳ್ತೀವಿ. ಅದರ ಮುಖಾಂತರ ನಾವೇನ್ ಮಾಡ್ತೀವಿ, ಡಿಜಿಟಲ್ ಕ್ಲಾಸಸ್ ಅನ್ನ ಬುಕ್ಕಿಗೆ ಕನೆಕ್ಷನ್ ಅನ್ನ ಮಾಡಿಕೊಡ್ತೀವಿ. ಹಾಗಾದ್ರೆ ಈ ನಮ್ಮ ಎಡ್ಯುಟೆಕ್ ಪ್ಯಾಕೇಜ್ ಯಾವ ತರದಲ್ಲಿ ವರ್ಕ್ ಆಗತ್ತೆ ಅಥವಾ ಈ ಫಿಜಿಟಲ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂತ ಹೇಳೋದ್ರ ಬಗ್ಗೆ ಕಂಪನಿಯ ಒಂದ್ 2 ನಿಮಿಷದ ಡೆಮೋ ವಿಡಿಯೋ ಇದೆ, ಅದನ್ನ ಒಮ್ಮೆ ನೋಡೋಣ. EduTech came into existence with a simple concept: to help students get educated by providing them with quality learning content within budget. In addition, we also help our enthusiastic distributors earn an income and make a vibrant, better living. As a visionary parent, I believe you would like to invest wisely in your kids' education. Now we all know how much time used to be consumed when we wanted to learn a particular subject. We ended up going for tuitions. Mostly, we ended up attending group tuitions, and even then, our questions were not satisfactorily addressed. We questioned ourselves and the conventional way of education and passed our way through. Now, with so much advancement in technology, it's our time to get our kids the best of education. Books are a uniquely portable magic. For thousands of years, we've been conditioned to learning out of books. Nothing beats a book in hand when it comes to learning, absorbing, and practicing new concepts. The inevitable shift to online. In the 21st century, we spend almost all our portion of the day on screens, whether for education, work, or entertainment. In the COVID-19 pandemic, schooling has almost entirely shifted to the digital mode. Kids are pulled away from the books and drawn onto the screens more. But this is becoming the new way of education, and we at EduTech are motivated to make it better. With EduTech books and our interactive teaching methods, we've found a visionary balance between traditional book learning and online learning. How does EduTech book work? With each concept in your EduTech book, there is a unique QR code. Once you scan that QR code from your mobile phones, an expert appears and explains everything to you in detail with interactive graphics. In this sum, we are going to find the present age of Aman and his son's age. So now there is a condition between them is given. So the Aman's age is 3 times his son's age. So in this comparison statement, his son's age comes later. So whatever comes later will be assumed as what? X. So the first statement will write here, let the present age of Aman's sons be X years. So what is the age of Aman? Yes, it is 3 times his son's age. When I say 3 times, it is 3 into his son's age, that is 3x. Alright? Now 10 years ago. So when I talk about 10 years ago means 10 years before. So the age of Aman is nothing but it is x minus 10. And what is the age of his father 10 years ago? It is obviously the present minus 10. So the present age is what? 3x minus 10. We offer a fast expanding catalog of multiple hybrid packages, CBSE state boards, multiple subjects from maths to science and languages, range from class 1 to class 10th, and supplementary packages to promote the extracurricular activities in the little ones.
Online Edge. Hundreds of QR codes in our EduTech books are linked to an online component. Anywhere, anytime, our videos are accessible 24/7 for an entire year. Just scan and learn on the go. Your kids won't miss any engagement like sports or arts because of the class. It's flexible, so no more missing a football match or a great movie to watch together. Our expertly crafted videos are made by and with the best in the education sector. Each video explores a different yet detailed explanation of a topic. The added advantage EduTech offers. At the beginning of every chapter, there is a QR code which explains the whole chapter and important topics. The whole chapter will have series of questions to practice after this. There is a QR code at the end of chapter which links to an assessment test for kids. This is a live assessment test which happens on the app. Our syllabus is updated as per the latest announcements. Our value for money packages crafted by experts fit into every budget. And we offer doorstep delivery of our books. Our referral program. We are accessible only through a referral system, that is to keep our content original and safe from piracy. Join us as a distributor and set your own targets. The more sales you make, the more commission you earn. Connect to your community to explain to them our unique packages. Location, time, gender, we have no barriers to our teams or customers. ಸೊ ನೋಡಿದ್ರಿ ಅಲ್ವಾ? ಸೊ ಇಲ್ಲಿ ಏನಿದೆ, ನಾನು ಆಲ್ರೆಡಿ ಹೇಳಿದ ಹಾಗೆ ನಮ್ದು ಏನಿದೆ ಫಿಸಿಕಲ್ ಬುಕ್ ಅನ್ನ ಕ್ಯೂ ಆರ್ ಕೋಡ್ ಮುಖಾಂತರ ಯಾವ ತರದಲ್ಲಿ ಡಿಜಿಟಲ್ ಕ್ಲಾಸಸ್ಗೆ ಕನೆಕ್ಟ್ ಮಾಡ್ತಾರೆ ಅಥವಾ ಡಿಜಿಟಲ್ ಕ್ಲಾಸಸ್ ಯಾವ ತರದಲ್ಲಿ ಇರತ್ತೆ ಅಂತ ಡೆಮೋ ಅನ್ನ ನೋಡಿದ್ರಿ. ಸೊ ಇದನ್ನ ಇನ್ನು ಡೀಟೇಲ್ ಆಗಿ ನಾವು ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅಂದ್ರೆ, ನಾನು ಆಲ್ರೆಡಿ ಹೇಳಿದಾಗೆ ಇವತ್ತು ನಾವು ಏನ್ ಮಾಡ್ತಾ ಇದೀವಿ, ಕ್ಲಾಸ್ 6 to 10th ಅಲ್ವಾ? ಸೊ ಇದಕ್ಕೆ ನಾವ್ ಏನ್ ಪ್ಯಾಕೇಜಸ್ ಅನ್ನ ಕೊಡ್ತಾ ಇದೀವಿ ಅಥವಾ ಇದು ಯಾವ ತರದಲ್ಲಿ ಕರೆಂಟ್ ಮಕ್ಕಳ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡತ್ತೆ ಅಂತ ಹೇಳೋದ್ರ ಬಗ್ಗೆ ನೋಡೋಣ. ಇಲ್ಲಿ ಏನಿದೆ ಅಂದ್ರೆ, ನಾವು ಆಲ್ರೆಡಿ ನೀವು ವಿಡಿಯೋದಲ್ಲಿ ನೋಡಿದ ಹಾಗೆ ನಾವು ಕೊಡುವ ಫಿಸಿಕಲ್ ಬುಕ್ ಏನಿದೆ, ಬುಕ್ ಅನ್ನ ನಾವು ಸ್ಮಾರ್ಟ್ ಬುಕ್ ಅಂತ ಹೇಳ್ತೀವಿ. ಸೊ ಪ್ರತಿ ಬುಕ್ ಏನಿದೆ ನಮ್ಗೆ ಕ್ಯೂ ಆರ್ ಕೋಡ್ ಬರುತ್ತೆ. ಇಲ್ಲಿ ಪ್ರತಿಯೊಂದು ಚಾಪ್ಟರ್ ಬಂದಾಗ ಆ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಮಕ್ಕಳು ಏನು ನೆನ್ಪಿಟ್ಕೊಳ್ಬೇಕು ಅದು ಬರುತ್ತೆ. ಅದ್ರ ಕೆಳಗಡೆ ಏನಿದೆ ಕಾನ್ಸೆಪ್ಟ್ ವೈಸ್, ಅಂದ್ರೆ ಚಾಪ್ಟರ್ ಅಲ್ಲಿ ಸಬ್ ಹೆಡಿಂಗ್ ವೈಸ್ ಕಾನ್ಸೆಪ್ಟ್ ವೈಸ್ ಏನಿರುತ್ತೆ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ವೈ ಡು ವಿ ರೆಸ್ಪೈರ್ ಅಂತ ಬರ್ದಿದೆ, ಪಕ್ಕದಲ್ಲಿ ಕ್ಯೂ ಆರ್ ಕೋಡ್ ಇದೆ. ಸೊ ಯಾವಾಗ ನಾವು ಕೊಡುವ ಆಪ್ ಮುಖಾಂತರ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತೀವಿ, ಆಗ ಏನಾಗುತ್ತೆ ಅಂದ್ರೆ ಟೀಚರ್ ಬಂದು ಆ ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಮಕ್ಕಳಿಗೆ ಏನಾಗತ್ತೆ ಅಂದ್ರೆ, ಬೆಳಿಗ್ಗೆ ಸ್ಕೂಲಲ್ಲಿ ಏನು ಟೀಚರ್ ಪಾಠ ಮಾಡಿದ್ದಾರೆ, ಮನೆಗೆ ಬಂದ ನಂತರ ಅದನ್ನ ರಿವಿಷನ್ ಮಾಡ್ಕೊಳ್ಬೇಕು ಅಂದಾಗ ಜಸ್ಟ್ ಸ್ಕ್ಯಾನ್ ಮಾಡಿದಾಗ ಇಟ್ ಈಸ್ ಈಕ್ವಲೆಂಟ್ ಟೀಚರ್ ಮನೆಗೆ ಬಂದು ಅವರಿಗೆ ಇನ್ನೊಮ್ಮೆ ಪಾಠ ಮಾಡಿದಾಗೆ. ಹಾಗೆ ಇಲ್ಲಿ ಟೈಮ್ ಲಿಮಿಟೇಷನ್ ಇಲ್ಲ, ಅಥವಾ ಯಾವಾಗ ಬೇಕಾದ್ರೂ ನೋಡ್ಬೋದು. ಯಾಕಂದ್ರೆ ಇದೆಲ್ಲದು ಏನಿರುತ್ತೆ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಡಿಸೈನ್ ಬೈ ದ ಎಕ್ಸ್ಪರ್ಟ್ಸ್. ಸೊ ನಮ್ಮ ಏನು ಡಿಸೈನಿಂಗ್ ಕಮಿಟಿ ಇದೆ, ದೇ ಆರ್ ಡಿಸೈನಿಂಗ್. ಸೊ ಹೌ ಈಚ್ ಪ್ರತಿಯೊಂದು ಕ್ಲಾಸ್ ಇದು ಪ್ಯಾಕೇಜ್ ಅನ್ನ ಯಾವ ತರದಲ್ಲಿ ಇರಬೇಕು ಅಥವಾ ಟೀಚರ್ ಯಾವ ತರದಲ್ಲಿ ಪಾಠ ಮಾಡಬೇಕು, ಅದೆಲ್ಲ ಎಕ್ಸ್ಪರ್ಟ್ಸ್ ಅವ್ರು ಏನ್ ಮಾಡ್ತಾರೆ, ಅವರು ಡಿಸೈಡ್ ಮಾಡಿ ಒಂದು ಸ್ಕೆಚ್ ಅನ್ನ ಹಾಕ್ತಾರೆ. ಸೊ ಅದೇ ತರದಲ್ಲಿ ಏನಾಗುತ್ತೆ, ಪ್ರತಿ ಕಾನ್ಸೆಪ್ಟ್ ಇದು ಪ್ರೀ ರೆಕಾರ್ಡೆಡ್ ವಿಡಿಯೋ ಇರೋದಕ್ಕೆ ಸ್ಟೂಡೆಂಟ್ಸ್ ಏನ್ ಮಾಡಬಹುದು, ಯಾವುದೇ ಟೈಮಲ್ಲಿ ಅವ್ರಿಗೆ ಯಾವಾಗ ಡೌಟ್ ಇದ್ರು ಟಾಪಿಕ್ ಅನ್ನ ನೋಡಿ ಕೇಳಬಹುದು. ಯಾಕಂದ್ರೆ ತುಂಬಾ ಜನ ಮಕ್ಕಳಿಗೆ ಬೆಳಗಿನ ಜಾವ ಓದಿದ್ರೆ ನೆನಪಿರತ್ತೆ ಅಂತ ಇರತ್ತೆ ಅಲ್ವಾ? ಸೊ ಅವ್ರು ಏನ್ ಮಾಡಬಹುದು, ಬೆಳಗ್ಗೆ ಎದ್ಕೊಂಡು ಯಾವ ಪಾಠದ ಮೇಲೆ ಅವರಿಗೆ ಡೌಟ್ ಇದೆ ಅಥವಾ ಯಾವ್ದು ಅರ್ಥ ಆಗಿಲ್ಲ, ಯಾವ್ದು ಪಾಠವನ್ನ ರಿವಿಷನ್ ಮಾಡ್ಲಿಕ್ಕಿದೆ, ಸ್ಕ್ಯಾನ್ ಮಾಡ್ಕೊಂಡು ಅವರು ಪಾಠವನ್ನ ಕೇಳಬಹುದು. ಹಾಗಾದ್ರೆ ಈ ನಮ್ಮ ಫಿಸಿಕಲ್ ಬುಕ್ಕಿನ ಜೊತೆಗೆ ಡಿಜಿಟಲ್ ಕ್ಲಾಸಸ್ ಇದು ಲೆಸನ್ ಟೀಚಿಂಗ್ ಯಾವ ತರದಲ್ಲಿ ಇರತ್ತೆ ಅಂತ ಹೇಳೋದು ಒಂದು ಡೆಮೋ ವಿಡಿಯೋನ ನೋಡೋಣ. ಆ ವಿಡಿಯೋದ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಇದೆ, ನಾನು ಮಧ್ಯದಲ್ಲಿ ನಿಮಗೆ ಫಾರ್ವರ್ಡ್ ಮಾಡಿ ಬಿಟ್ ವೈಸ್ ಬಿಟ್ ಅನ್ನ ತೋರಿಸ್ತೇನೆ. ನಿಮಗೆ ಡೀಟೇಲ್ ವಿಡಿಯೋ ಬೇಕಂದ್ರೆ ಮೀಟಿಂಗ್ ನಂತರದಲ್ಲಿ ನಾವು ಇದನ್ನ ಶೇರ್ ಮಾಡ್ತೀವಿ. Hello, my name is Dr. Nidhi, and today what I'm going to talk to you is, I'm going to talk to you about the various body parts that you're moving when you're skipping. Well, you're absolutely right. We are moving our hands and we are moving our legs. Let me give you one more simple example. When we are walking, when we are jogging, or let me say when we are running, which are the body parts that we are moving? Yes, we are moving our legs, hands, and all of this is moving up and down. Another example is when you try to move your head in different directions. When you try to dance, we observe that our legs are also moving in different directions.
They help to form the structure and the shape of our body. Although these bones are a little light, they are strong enough to bear our entire body weight. Well, now let us discuss what is a joint. Like I've already mentioned to you, a joint is nothing but when two structures are being joined together, it makes a joint. Now the question arises that what in our body is joined together? Well, the structures which are joined in our body, they are nothing but the bones of our body. So if I have to define a joint, I'm going to say a joint or an articulation. Articulation is nothing but a connection. Try to rotate your head in a clock and an anti-clockwise movement. Have you wondered how are these movements possible? Well, these movements are possible because of a joint in our body, and this joint is called as the pivot joint in the body. Well, a pivot joint is when one bone tries to move around the other bone. ನೋಡಿದ್ರಿ ಅಲ್ವಾ? ಸೊ ಈ ತರದಲ್ಲಿ ಪ್ರತಿಯೊಂದನ್ನ ವಿಜುವಲೈಸೇಷನ್ ಮಾಡಿ ನಮ್ಮ ರಿಯಲ್ ಟೈಮ್ ಅಲ್ಲಿ ನಾವ್ ಯಾವ ತರದಲ್ಲಿ ಬಾಡಿ ಮೂವ್ಮೆಂಟ್ಸ್ ಆಗತ್ತೆ ಅಂದ್ರೆ ಮಕ್ಕಳು ಓಡ್ತಾ ಇರೋದಿರ್ಬೋದು, ಎಕ್ಸರ್ಸೈಸ್ ಮಾಡ್ತಾ ಇರ್ಬೋದು, ಈ ತರದಲ್ಲಿ ಯಾವಾಗ ನಾವು ಸ್ಟೂಡೆಂಟ್ಸ್ ಗೆ ಟಾಪಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ, ಅವರಿಗೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಏನಾಗತ್ತೆ ಸಬ್ಜೆಕ್ಟ್ ಅನ್ನ ಈಸಿಯಾಗಿ ಅವರು ಹ್ಯಾಂಡಲ್ ಮಾಡ್ಬೋದು. ಯಾಕಂದ್ರೆ ಇದು ನನಗೆ ಅರ್ಥ ಆಗಿದೆ, ಇದು ಅರ್ಥ ಆಗಿಲ್ಲ, ಇದು ಹೇಗೆ, ಅಥವಾ ಇದನ್ನ ನಾನು ನೆನ್ಪಿಟ್ಕೊಳ್ಬೇಕು ಅಥವಾ ಬಾಯ್ಪಾಠ ಮಾಡ್ಕೊಂಡು ಓದ್ಬೇಕು, ಈ ತರದ ಯಾವ ಪ್ರಾಬ್ಲಮ್ಸ್ ಬರಲ್ಲ. ಆಮೇಲೆ ಸೆಕೆಂಡ್ ಪಾರ್ಟ್ ಬಂದಾಗ ಏನಾಗತ್ತೆ, ಲೆಸನ್ ಅನ್ನ ಕೇಳಿದ್ವಿ, ಓಕೆ, ರಿವಿಷನ್ ಅನ್ನ ಮಾಡ್ಕೊಂಡ್ವಿ, ನೆಕ್ಸ್ಟ್ ಬರೋದು ಹೋಮ್ವರ್ಕ್ ಪಾರ್ಟ್ ಅಲ್ವಾ? ಸೊ ಸ್ಕೂಲಲ್ಲಿ ಯಾವಾಗ ಹೋಮ್ವರ್ಕ್ಸ್ ಅನ್ನ ಕೊಡ್ತಾರೆ, ಮಕ್ಕಳಿಗೆ ಹೋಮ್ವರ್ಕ್ ಮಾಡೋದೇ ತುಂಬಾ ಬರ್ಡನ್ ಆಗತ್ತೆ. ಹಾಗಾಗಿ ತುಂಬಾ ಜನ ಪೇರೆಂಟ್ಸ್ ನಾವ್ ಏನ್ ಮಾಡ್ತೀವಿ, ಅದು ಹೋಮ್ವರ್ಕ್ ಈಗಿನ ಸೈನ್ಸ್ ಮ್ಯಾಥ್ಸ್ ನಮಗೆ ಹೇಳ್ಕೊಡಕ್ಕೆ ಬರಲ್ಲ ಅಂತ ಹೇಳಿ ಮಕ್ಕಳನ್ನ ಒಂದು ಟ್ಯೂಷನ್ಗೆ ಕಳಿಸ್ತೀವಿ ಅಲ್ವಾ? ಇಲ್ಲದಿದ್ರೆ ಅವರು ಯೂಟ್ಯೂಬ್ ಅಲ್ಲ ಏನೋ ಒಂದು ನೋಡ್ಕೊಂಡು ಬರೀತಾರೆ. ಆದ್ರೆ ಯೂಟ್ಯೂಬ್ ಅಲ್ಲಿ ಎಷ್ಟು ಅವರಿಗೆ ಅವರ ಸಿಲೆಬಸ್ ಪ್ರಕಾರ ಕರೆಕ್ಟ್ ಆನ್ಸರ್ ಸಿಗತ್ತೆ. ಮಕ್ಕಳಿಗೆ ಈಗ ನಾವು ಯೂಟ್ಯೂಬ್ ನೋಡಿ ಅಂತ ಕೊಟ್ರೆ ಅವ್ರು ನಾವ್ ಎದುರಿಗಿರುವಾಗ ಪಾಠವನ್ನ ನೋಡ್ತಾರೆ, ಆಚೆ ಹೋದ್ಮೇಲೆ ಏನ್ ಮಾಡ್ತಾರೆ, ಬೇರೆ ಕಂಟೆಂಟ್ ಅನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಅದು ಸಹ ನಮಗೆ ಸೇಫ್ ಇರಲ್ಲ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು, ಮಕ್ಕಳು ಹೋಮ್ವರ್ಕ್ ಮಾಡ್ಲಿಕ್ಕೆ ಏನು ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಅಥವಾ ತುಂಬಾ ಜನ ಮಕ್ಳು ಏನ್ ಮಾಡ್ತಾರೆ, ಹೋಮ್ವರ್ಕ್ ಗೊತ್ತಿಲ್ಲ, ಬೆಳಿಗ್ಗೆ ಬೇಗ ಸ್ಕೂಲಿಗೆ ಹೋಗಿ ಯಾರು ಬರ್ಕೊಂಡ್ ಬಂದವ್ರದನ್ನ ನೋಡಿ ಕಾಪಿ ಮಾಡ್ತಾರೆ. ಜಸ್ಟ್ ಬ್ಲೈಂಡ್ಲಿ ಗಡಿಬಿಡಿಯಲ್ಲಿ ನಾವು ಒಂದು ಕ್ವಶನ್ಗೆ ಆನ್ಸರ್ಸ್ ಬರೆದ್ರೆ ಅದು ನಮ್ಗೆ ನೆನಪಿರಲ್ಲ. ಯಾವಾಗ ನಾವು ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡು ಒಮ್ಮೆಲೆ ಬರೀತೀವಿ, ಒನ್ಸ್ ರೈಟಿಂಗ್ ಇಸ್ ಈಕ್ವಲ್ ಟು 10 ಟೈಮ್ಸ್ ರೀಡಿಂಗ್ ಅಂತ ಹೇಳ್ತೀವಿ. ಆದ್ರೆ ಏನು ಬರೆಯುವಾಗ ನಾವು ಗಮನವಿಟ್ಟು ಬರಿಬೇಕು, ಏನೋ ವಿಚಾರ ಮಾಡ್ತಾ ಅಥವಾ ಹರಿಬರಿ ಎಲ್ಲೋ ಬರೆಯೋದಲ್ಲ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಬುಕ್ ಏನಿದೆ ಇಲ್ಲಿ ಇದು ಒಂದು ಸೆಕೆಂಡ್ ಟೈಮ್ ಅಲ್ಲಿ ರಿವಿಷನ್ ಅನ್ನ ಮಕ್ಕಳಿಗೆ ಪ್ರೊವೈಡ್ ಮಾಡುತ್ತೆ. ಏನ್ ಮಾಡುತ್ತೆ ಅಂದ್ರೆ, ಈ ಸೆಕೆಂಡ್ ಟೈಮ್ ರಿವಿಷನ್ ಅಲ್ಲಿ ಏನಾಗತ್ತೆ, ನಾವು ನೋಡ್ಬೋದು ಟೆಕ್ಸ್ಟ್ ಬುಕ್ ಅಲ್ಲಿ ಇರುವ ಪ್ರತಿಯೊಂದು ಕ್ವಶನ್ಸ್ ಏನಿದೆ, ಎಕ್ಸರ್ಸೈಸ್ ಕ್ವಶನ್ಸ್ ಅನ್ನ ಕೊಡ್ತೀವಿ. ಪ್ರತಿಯೊಂದು ಕ್ವಶನ್ ಪಕ್ಕದಲ್ಲೂ QR ಕೋಡ್ ಇರುತ್ತೆ. ಸೊ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದಾಗ ಮತ್ತೆ ಎಗೇನ್ ಟೀಚರ್ ಬಂದು ನಿಮಗೆ ಏನ್ ಮಾಡ್ತಾರೆ, ಆ ಕ್ವಶನ್ಗೆ ಆನ್ಸರ್ ಅನ್ನ ಯಾವ ತರದಲ್ಲಿ ಬರಿಬೇಕು ಅಂತ ಹೇಳ್ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ, ನಾವಿಲ್ಲಿ ಕ್ವಶನ್ಗೆ ಆನ್ಸರ್ ಅನ್ನ ಡಿಕ್ಟೇಟ್ ಮಾಡಲ್ಲ, ವೆರಸ್ ಎಗೇನ್ ವಿ ಟೀಚ್ ದೆಮ್ ಯಾವ ತರದಲ್ಲಿ ಅವರು ಆನ್ಸರ್ಸ್ ಅನ್ನ ಬರಿಬೇಕು ಅಂತ. ಹಾಗಾಗಿ ಇಲ್ಲಿ ಏನಾಗತ್ತೆ, ಅವರು ಫಸ್ಟ್ ಪಾಠವನ್ನ ಕೇಳಿರ್ತಾರೆ, ಅದ್ರ ಮೇಲೆ ಪಾಸಿಬಲ್ ಕ್ವಶನ್ಸ್, ಆ ಪಾಸಿಬಲ್ ಕ್ವಶನ್ಸ್ಗೆ ನಾನು ಯಾವ ತರದಲ್ಲಿ ಆನ್ಸರ್ ಮಾಡ್ಬೇಕಂತ ಮತ್ತೆ ಸೆಕೆಂಡ್ ಟೈಮ್ ಯಾವಾಗ ವಿಡಿಯೋಸ್ ಅನ್ನ ನೋಡ್ತಾ ಹೋಗ್ತಾರೆ, ಆಗ ಮಕ್ಕಳಿಗೆ ಸೆಕೆಂಡ್ ಟೈಮ್ ರಿವಿಷನ್ ಆಗತ್ತೆ. ಸೊ ವಿಡಿಯೋನ ನೋಡ್ಕೊಂಡು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಮಕ್ಕಳು ಅವರಿಗೆ ಓನ್ ಆಗಿ ಇಲ್ಲಿ ಕ್ವಶನ್ ಆನ್ಸರ್ಸ್ ಅನ್ನ ಬರಿಬಹುದು. ಹಾಗಾದ್ರೆ ಈ ಕ್ವಶನ್ ಆನ್ಸರ್ಸ್ ಬರೆಯೋದನ್ನ ನಾನು ಹೇಳಿದೆ ಅಲ್ವಾ, ನಾವು ಡಿಕ್ಟೇಟ್ ಮಾಡಲ್ಲ, ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ. ಹಾಗಾದ್ರೆ ಈ ಕ್ವಶನ್ ಆನ್ಸರ್ಸ್ ಬರೀಲಿಕ್ಕೆ ನಾವು ಯಾವ ತರದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀವಿ, ಅದಕ್ಕೆ ಸಹ ಒಂದು ಡೆಮೋ ವಿಡಿಯೋ ಅನ್ನ ನೋಡೋಣ. And for a movement of an object, let's fill in some blanks. To and fro movement of an object is also known as. Here we have a pendulum clock, and if you see the pendulum of the clock, it is moving back and forth, to and fro, and such type of motion is called as oscillatory motion. Moving on to the next question. The noise becomes physically painful above. Let's see some examples to understand this question. Now, first of all, we have an example of rustling of leaves. You can hear that it is actually very soothing, and on the decibel meter it shows only 20 decibels. That is the reason it is absolutely soothing to the ear.
Next example is of moderate rainfall. And yes, we do love rainfall, right? The smell of petrichor. So now, on the decibel meter, it shows 50 decibels. Still soothing to the ear. The next example is the example of alarm clock. Oh God, it's irritating, right? That means here it has become physically painful to us. On the decibel meter, it shows 80 decibels. Now obviously, above that we have the hair dryer. Hair dryer is 90 decibels. Again irritating to the ear. Car horn, 110 decibels. Then we have jet plane, oh God, 120 decibels. And here we have fireworks, which is 140 decibels. So here you saw that above 80 decibel, sound was physically painful, right? It was irritating to us. So the correct answer over here is above 80 decibels. Moving on to the next question. Dash of sound depends on amplitude of vibration, right? So let's try and relate them. So first of all, we have a speaker with us and we have equidistant layers of air. Now, as soon as we turn the speaker on, you can see that the particles start to vibrate and thereby energy is transferred from one point to the other. Now, when the particle moves, it displaces by a certain value and the maximum displacement is called as the amplitude. So, if we plot a graph of this longitudinal wave, we obtain a waveform something like this, which looks like a transverse wave, but it is not a transverse wave. It is just the representation of a longitudinal wave. And what is the maximum displacement called? It is called as the amplitude. Now, what we are going to do is, we are going to increase the amplitude. So, as you increase the amplitude, you saw that the loudness of the sound also increased. So, dash of sound depends on the amplitude of vibration. Loudness of sound depends on the amplitude of vibration. When you increase the amplitude, loudness also increases. When you decrease the amplitude, loudness also decreases. ನೋಡಿದ್ರಿ ಅಲ್ವಾ? ಸೊ ಕ್ವಶನ್ ಆನ್ಸರ್ ಅನ್ನು ಎಕ್ಸ್ಪ್ಲೇನ್ ಮಾಡುವಾಗ ಇಲ್ಲಿ ಏನಾಗತ್ತೆ, ನಾವು ಈ ಪ್ರಶ್ನೆಗೆ ಇದು ಉತ್ತರ ಅಂತ ಹೇಳೋದಲ್ಲ, ಯಾಕೆ ಅದು ಉತ್ತರ, ವೈ ದಿಸ್ ಇಸ್ ದ ಆನ್ಸರ್, ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್ ಅಂತ ಹೇಳಿ ಯಾವಾಗ ಕ್ವಶನ್ ಆನ್ಸರ್ ಮಕ್ಕಳಿಗೆ ಎಕ್ಸ್ಪ್ಲೇನ್ ಆಗತ್ತೆ, ಅಲ್ಲಿ ಏನಾಗತ್ತೆ ಅವರಿಗೆ ಸಬ್ಜೆಕ್ಟಿನ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಸೊ ಇನ್ನು ಬಂದು 3ನೇ ತರದಲ್ಲಿ ರಿವಿಷನ್. ಸೊ ನಮ್ಮ ವರ್ಕ್ ಬುಕ್ ಏನಿದೆ, ಸ್ಮಾರ್ಟ್ ಬುಕ್ ಏನಿದೆ, ಅದು ಹೇಗೆ ವರ್ಕ್ ಬುಕ್ ತರ ವರ್ಕ್ ಆಗತ್ತೆ ಅಂದ್ರೆ, ಸೇಮ್ ನಾವು ಚಾಪ್ಟರ್ ಎಕ್ಸ್ಪ್ಲನೇಷನ್ ನೋಡಿದ್ವಿ, ಕ್ವಶನ್ ಆನ್ಸರ್ಸ್ ಅನ್ನ ನೋಡಿದ್ವಿ. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕ್ವಶನ್ ಕೆಳಗಡೆ ನಾವು ಬರೀಲಿಕ್ಕೆ ಗ್ಯಾಪ್ ಅನ್ನ ಕೊಟ್ಟಿದೀವಿ ಅಲ್ವಾ? ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಮಕ್ಕಳು ಒನ್ಸ್ ದೇ ಫೀಲ್ ಓಕೆ, ನನಗೆ ಈ ಚಾಪ್ಟರ್ ಓದಾಯ್ತು, ನನಗೆ ಎಲ್ಲ ಅರ್ಥ ಆಗಿದೆ, ನನ್ನನ್ನು ನಾನು ಲೆಟ್ ಮಿ ಚೆಕ್ ಮೈ ಸೆಲ್ಫ್, ನನ್ನನ್ನು ನಾನು ಒಮ್ಮೆ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ತೀನಿ, ನನಗೆ ಎಷ್ಟು ಅರ್ಥ ಆಗಿದೆ, ಅರ್ಥ ಆಗಿಲ್ಲ ಅಂತಿರುವಾಗ ಏನ್ ಮಾಡ್ಬೋದು, ಇಲ್ಲಿ ಮಕ್ಕಳು ಆನ್ಸರ್ಸ್ ಅನ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಿ ಯಾಕೆ ನಾವು ಗ್ಯಾಪ್ ಜಾಸ್ತಿ ಕೊಟ್ಟಿದೀವಿ ಅಂದ್ರೆ, ತುಂಬಾ ಜನಕ್ಕೆ ಮಕ್ಕಳಿಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಲ್ಲ. ಅಂದ್ರೆ 2 ಮಾರ್ಕ್ಸ್ ಅಂದ್ರೆ ಎಷ್ಟು ಬರೀಬೇಕು, 5 ಮಾರ್ಕ್ಸ್ ಅಂದ್ರೆ ಎಷ್ಟು ಬರೀಬೇಕು ಅಂತ. ಇಲ್ಲಿ ಏನಾಗತ್ತೆ ಅಂದ್ರೆ, ಯಾವಾಗ ಅವ್ರು ಈ ತರದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ, ಎಕ್ಸಾಮ್ ಅಲ್ಲಿ ಅವರಿಗೆ ಪ್ರಾಪರ್ ಪ್ಲಾನಿಂಗ್ ಇಂದ ಆನ್ಸರ್ಸ್ ಅನ್ನ ಬರೆಯಕ್ಕೆ ಹೆಲ್ಪ್ ಆಗತ್ತೆ. ನೀವ್ ಕೇಳಬಹುದು, ನೀವು ಮ್ಯಾಥ್ಸ್ ಮತ್ತೆ ಸೈನ್ಸ್ ಮಾತ್ರ ಕೊಡ್ತಾ ಇದ್ದೀರಲ್ವಾ, ಉಳಿದ ಸಬ್ಜೆಕ್ಟಿಗೆ ಹೇಗೆ ಅಂತ. ಇಲ್ಲಿ ಯಾವಾಗ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಬರೀಬೇಕು ಅಂತ ಅವ್ರಿಗೆ ಒಂದು ಆ ಗ್ರಿಪ್ ಹೇಳೋದೊಂದು ಸಿಗತ್ತೆ, ಆ ಬೇಸಿಕ್ ನಾಲೆಜ್ ಹೇಳೋದೇನು ಸಿಗತ್ತೆ, ಬೈ ಡಿಫಾಲ್ಟ್ ಆಗಿ ಆಟೋಮೆಟಿಕ್ ಆಗಿ ಮಕ್ಕಳು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಸಹ ಅದನ್ನ ಅಪ್ಲೈ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಏನಿದೆ, ಯಾರ್ದೋ ಬುಕ್ ಅನ್ನು ನೋಡಿ ಗಡಿಬಿಡಿಯಲ್ಲಿ ಹರಿಬರಿಯಲ್ಲಿ ಬರೆಯೋದಲ್ಲ, ನಾನು ಅರ್ಥ ಮಾಡ್ಕೊಂಡು ಯಾವಾಗ ಆನ್ಸರ್ಸ್ ಅನ್ನ ಮಕ್ಕಳು ಬರೀತಾ ಹೋಗ್ತಾರೆ, ಅಲ್ಲಿ ಏನಾಗತ್ತೆ ಅವರಿಗೆ 3rd ಟೈಮ್ ರಿವಿಷನ್ ಅಂತ ಆಗಿ ಈ ಟೋಟಲ್ ಕಾನ್ಸೆಪ್ಟ್ ಏನಿದೆ ಮಕ್ಕಳಿಗೆ ಅವರ ಮೆಮರಿಯಲ್ಲಿ ಉಳಿಯತ್ತೆ. ಹಾಗೆ ನೆಕ್ಸ್ಟ್ ಪಾರ್ಟ್. ಸೊ ಇದೇನಿದೆ, ಇದು ಒಂದು 4th ಟೈಪ್ ಆಫ್ ರಿವಿಷನ್ ಕೊಡ್ತೀವಿ. ಇಲ್ಲಿ ಏನಿದೆ, ಅಸೆಸ್ಮೆಂಟ್ ಪಾರ್ಟ್. ಸೊ ನಾವು ಕೊಡುವ ಬುಕ್ ಏನಿದೆ, ಸ್ಮಾರ್ಟ್ ಬುಕ್, ಒಂದು ಅಸೆಸ್ಮೆಂಟ್ ಬುಕ್ಕಿನಾಗೆ ಸಹ ವರ್ಕ್ ಆಗುತ್ತೆ. ಸೊ ಪ್ರತಿ ಚಾಪ್ಟರ್ ಎಂಡಿನಲ್ಲಿ ಒಂದು QR ಕೋಡ್ ಇರುತ್ತೆ. ಅದನ್ನ ನಾವು ಯಾವಾಗ ಸ್ಕ್ಯಾನ್ ಮಾಡಿದಾಗ ಈ ಚಾಪ್ಟರ್ ಮೇಲೆ ಒಂದು ಟೆಸ್ಟ್ ಓಪನ್ ಆಗುತ್ತೆ ಮಕ್ಕಳಿಗೆ. ಸೊ ಅದಕ್ಕೆ ಯಾವಾಗ ಅವರ ಟೆಸ್ಟ್ಗೆ ಆನ್ಸರ್ಸ್ ಅನ್ನ ಬರೀತಾರೆ, ಇದು ಒಂದು ಇಂಟೆಲಿಜೆಂಟ್ ಟೆಸ್ಟ್ ಅಂತ ಹೇಳ್ತೀವಿ. ಅವ್ರಿಗೆ ಟೆಸ್ಟ್ ಆದ ನಂತರ ಇಮಿಡಿಯೇಟ್ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಅಲ್ಲಿ ಎಷ್ಟು ಕ್ವಶನ್ಸ್ಗೆ ರಾಂಗ್ ಬರ್ದಿದ್ದಾರೆ, ಎಷ್ಟು ಕ್ವಶನ್ಸ್ಗೆ ರೈಟ್ ಆನ್ಸರ್ಸ್ ಬರ್ದಿದ್ದಾರೆ ಅಂತ ನೋಡ್ಬೋದು. ಸೊ ಬೀಂಗ್ ಅ ಪೇರೆಂಟ್ ಸಹ
ನಾವು ಇದನ್ನ ಅವರಿಗೆ ಅಬ್ಸರ್ವ್ ಮಾಡಬಹುದು. ಯಾವ ಕ್ವಶನ್ಸ್ ಗೆ ಅವರು ರಾಂಗ್ ಬರ್ದಿರ್ತಾರೆ ಇಮಿಡಿಯೇಟ್ಲಿ ಅದನ್ನ ನಾವು ಕರೆಕ್ಷನ್ ಮಾಡ್ತೇವೆ. ಯಾಕೆ ಅಂತಂದ್ರೆ ಈಗ ಒಂದು ಪ್ರಶ್ನೆಗೆ ಮಗು ತಪ್ಪು ಉತ್ತರ ಬರ್ದಿದ್ದಾನೆ ಅಂದ್ರೆ ನೀನು 10 ಅಂತ ಬರ್ದಿದ್ದಿದ್ರ ಉತ್ತರ 10 ಅಲ್ಲ 15 ಇದ್ರದ್ದು ಉತ್ತರ ಅಂತ ನಾವು ಜಸ್ಟ್ ಹೇಳಿದ್ರೆ ಮಗುವಿಗೆ ದೊಡ್ಡ ಕ್ವಶನ್ ಮಾರ್ಕ್ ಇರುತ್ತೆ. ವೈ ಇಟ್ ಈಸ್ 15, ವೈ ಇಟ್ ಇಸ್ ನಾಟ್ ಆನ್ಸರ್ ಇಸ್ ನಾಟ್ 10 ಅಂತೇಳಿ. ಹಾಗಾಗಿ ಇಲ್ಲಿ ಏನ್ ಮಾಡ್ತೀವಿ, ಪ್ರತಿಯೊಂದು ಯಾವ ಕ್ವಶನ್ ಗೆ ರಾಂಗ್ ಆನ್ಸರ್ಸ್ ಬರೀತಾರೆ ಅಲ್ಲಿ ಇಮಿಡಿಯೇಟ್ ಒಂದು ವ್ಯೂ ಬಟನ್ ಅನ್ನ ಕೊಡ್ತೀವಿ. ಅದನ್ನ ಕ್ಲಿಕ್ ಮಾಡಿದಾಗ ಯಾವ ಕಾನ್ಸೆಪ್ಟ್ ಮಕ್ಕಳಿಗೆ ಅರ್ಥ ಆಗಿಲ್ಲ ಅಂತ ಅವರು ಅದಕ್ಕೆ ರಾಂಗ್ ಆನ್ಸರ್ಸ್ ಬರ್ದಿದ್ರು ಆ ಕಾನ್ಸೆಪ್ಟ್ ಅನ್ನ ಟೀಚರ್ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಾದ್ರೆ ನಾವು ಒಂದು ಲೈವ್ ಆಗಿ ನೋಡ್ಬೇಕು ಅಂದ್ರೆ ಯಾವ ತರದಲ್ಲಿ ನಮ್ಮ ಅಸೆಸ್ಮೆಂಟ್ ಪಾರ್ಟ್ ವರ್ಕ್ ಆಗತ್ತೆ ಅಂತ ನೋಡ್ಬೇಕು ಅಂದ್ರೆ ಜಸ್ಟ್ ಒಂದು ಸ್ಮಾಲ್ ವಿಡಿಯೋ ಅನ್ನು ನೋಡೋಣ. ನಿಮಗೆ ಇಲ್ಲಿ ಒಂದು ಐಡಿಯಾ ಬರುತ್ತೆ ಈ ಅಸೆಸ್ಮೆಂಟ್ ಅನ್ನ ನಾವು ಇಂಟೆಲಿಜೆಂಟ್ ಅಸೆಸ್ಮೆಂಟ್ ಅಂತ ಯಾಕೆ ಹೇಳ್ತೀವಿ, ಹಾಗೆ ಇದರಲ್ಲಿ ರಿವಿಷನ್ ಯಾವ ತರದಲ್ಲಿ ಆಗತ್ತೆ ಅಂತ. ಸೊ ನಾನು ಆಲ್ರೆಡಿ ಕರೆಕ್ಟ್ ಆನ್ಸರ್ ಬರ್ದಿದ್ದೀನಿ ಅಂತ ದ ಟಾಪಿಕ್ ಐ ನೋ, ನನಗೆ ಅದ್ರ ಮೇಲೆ ರಿವಿಷನ್ ಬೇಡ. ಒಂದು ಕ್ವಶನ್ ಅನ್ನ ರಾಂಗ್ ಬರ್ದಿದ್ದೀನಿ ಅಂದ್ರೆ ನನಗೆ ಟಾಪಿಕ್ ಅರ್ಥ ಆಗಿಲ್ಲ, ಅಲ್ಲಿ ಏನಾಗತ್ತೆ ಇವ್ರು ಆ ತರದಲ್ಲಿ ವ್ಯೂ ಅನ್ನ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಇನ್ನೊಮ್ಮೆ ಪಾಠ ಕೇಳಿದಾಗ ಏನಾಗತ್ತೆ ಮಕ್ಕಳಿಗೆ 4ನೇ ಸಲ ಅದೇ ಚಾಪ್ಟರ್ ಅಥವಾ ಆ ಕಾನ್ಸೆಪ್ಟ್ ಮೇಲೆ ಒಂದು ರಿವಿಷನ್ ಹೇಳೋದು ಆಗತ್ತೆ. QR बुक्स में आपके बच्चों का टेस्टिंग का भी ख्याल रखा गया है इन द फॉर्म ऑफ असेसमेंट. QR बुक के हर चैप्टर के एंड में एक QR कोड है. इसे स्कैन करने पर एक असेसमेंट ओपन होता है. ये असेसमेंट NEP यानी नेशनल एजुकेशन पॉलिसी के थॉट पर अलाइन है, जिसमें कॉम्पिटेंसी बेस्ड क्वेश्चन पर फोकस किया गया है. और ये एक स्मार्ट असेसमेंट है. स्मार्ट कैसे? असेसमेंट सबमिट करने पर ये असेसमेंट आपको सिर्फ आपका स्कोर नहीं बताता, बल्कि ये भी बताता है कि आपका कौन सा क्वेश्चन रॉन्ग और कौन सा क्वेश्चन सही आया है. इसके अलावा हर क्वेश्चन के बगल में व्यू ऑप्शन होता है, जिसे क्लिक करने पर वो आपको उस क्वेश्चन से रिलेटेड वीडियो पर ले जाता है, जिसे देखकर आप उस कॉन्सेप्ट को दोबारा से रिवाइज कर सकते हैं. ಸೊ ನೋಡಿದ್ರಿ ಅಲ್ವಾ. ಸೊ ಈ ತರದಲ್ಲಿ ಏನಾಗತ್ತೆ ಅಂದ್ರೆ ಸೆಲ್ಫ್ ಟೆಸ್ಟಿಂಗ್ ಅನ್ನ ಮಕ್ಕಳು ಸಹ ಮಾಡ್ಕೊಳ್ಬಹುದು, ಅಥವಾ ಮಕ್ಕಳು ಜೊತೆಗೆ ಕುತ್ಕೊಂಡ ನಾವು ಪೇರೆಂಟ್ಸು ಸಹ ಮಕ್ಕಳನ್ನ ರೆಗ್ಯುಲರ್ ಆಗಿ ಹೇಳೋದನ್ನ ಮಾಡ್ಕೊಳ್ಬಹುದು. ನಂತರದಲ್ಲಿ ಇನ್ನೊಂದು ತರದ ರಿವಿಷನ್ ಅನ್ನ ಮಾಡಿಸ್ತೀವಿ, ಅಥವಾ ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ನೊಂದು ಆಪ್ಷನ್ ಅನ್ನ ಕೊಡ್ತೀವಿ ಮಕ್ಕಳಿಗೆ, ಆನ್ಲೈನ್ ಕ್ಲಾಸ್ ಆರ್ ಲೈವ್ ಕ್ವಿಜ್ ಅಂತ ಹೇಳ್ತೀವಿ. ಇಲ್ಲಿ ಅವರಿಗೆ ಯಾವಾಗ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗತ್ತೆ, ಸ್ಕೂಲಲ್ಲಿ ಪಾಠ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಗ ಏನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ಅವ್ರದ್ದು ಮ್ಯಾಥ್ಸ್ ಮತ್ತೆ ಸೈನ್ಸ್ ಟಾಪಿಕ್ ಇನ್ ಮೇಲೆ ಕ್ವಿಜ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಈ ಕ್ವಿಜ್ ಅಲ್ಲಿ ಏನಾಗತ್ತೆ ವಿತ್ ಇನ್ ಸ್ಪೆಸಿಫೈಡ್ ಟೈಮ್ 1 minute or 2 minute ಅಲ್ಲಿ ಮಕ್ಕಳು ಆನ್ಸರ್ಸ್ ಕೊಡ್ಬೇಕಾಗತ್ತೆ. ಅದರ ನಂತರದಲ್ಲಿ ಅವರು ಕೊಟ್ಟ ಆನ್ಸರ್ ಅನ್ನ ಕ್ವಿಜ್ ಅಲ್ಲಿ ಅದು ತಗೊಳಲ್ಲ. ಹೀಗೇನಾಗತ್ತೆ ಅಂದ್ರೆ ಅವರು ಚಿಕ್ಕ ಕ್ಲಾಸ್ ಇಂದಾನೆ ಕ್ವಿಜ್ಗೆ ಅಂತ ಎಕ್ಸ್ಟ್ರಾ ಸ್ಟ್ರೆಸ್ ಆಗೋದು ಬೇಡ, ಡೈಲಿ ಓದ್ತಾ ಇರುವ ಟಾಪಿಕ್ ಇನ್ ಮೇಲೆ ಕ್ವಿಜ್ ಅನ್ನ ಯಾವಾಗ ಅವರು ಅಟೆಂಡ್ ಆಗ್ತಾ ಬರ್ತಾರೆ ಅಲ್ಲಿ ಏನಾಗತ್ತೆ ಅಂದ್ರೆ ಒಂದು ಪ್ರಶ್ನೆ ಕೇಳಿದ ನಂತರ ನಾನು ಎಷ್ಟು ಸ್ಪೀಡ್ ಆಗಿ ಅದಕ್ಕೆ ಆನ್ಸರ್ ಅನ್ನ ಕೊಡ್ತೀನಿ ಅಥವಾ ಒಂದು ಫಾಸ್ಟ್ ಅನಾಲಿಸಿಸ್ ಏನಿದೆ ಅದು ಮಕ್ಕಳಿಗೆ ಅಭ್ಯಾಸ ಆಗತ್ತೆ. ಹಾಗೆ ಇದ್ರ ಜೊತೆಗೆ ಕ್ವಿಜ್ಗೆ ಯಾರು ಮಕ್ಕಳು ಅಟೆಂಡ್ ಆಗಿರ್ತಾರೆ ಅವರನ್ನ ಎನ್ಕರೇಜ್ ಮಾಡಕ್ಕೆ ಅಂತೇಳಿ ನಾವೊಂದು ಸ್ಕಾಲರ್ಶಿಪ್ ಮನಿಯನ್ನು ಸಹ ಕೊಡ್ತೇವೆ, ಅಮೌಂಟ್ ಅನ್ನ. ಹಾಗೆ ಅದ್ರ ಜೊತೆಗೆ ಈ ತರದಲ್ಲಿ ಅವರ ಪೋಸ್ಟರ್ಸ್ ಅನ್ನ ಮಾಡಿಕೊಂಡು ನಾವು ಏನ್ ಮಾಡ್ತೀವಿ ಮಕ್ಕಳಿಗೆ ಒಂದು ಪ್ರಮೋಷನ್ ಅನ್ನ ಮಾಡ್ತೀವಿ. ಸೊ ಈ ಪೋಸ್ಟರ್ ಅಲ್ಲಿ ಇರುವ ಎಲ್ಲ ಮಕ್ಕಳು ಏನಿದ್ದಾರೆ ನಮ್ಮ ವಿಷನ್ ಅಕಾಡೆಮಿಯಿಂದ ಪ್ಯಾಕೇಜ್ ಅನ್ನ ತಗೊಂಡು ಅವರವರ ಏನು ಅಕಾಡೆಮಿಕ್ ಗ್ರೋತ್ ಇದೆ ಅದನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹಾಗೆ ಎಡ್ಯುಟೆಕ್ ಕ್ವಿಜ್ ಅಲ್ಲಿ ರ್ಯಾಂಕ್ ಅನ್ನು ಸಹ ತಗೊಂಡಿದ್ದಾರೆ. ಇದಲ್ಲದೆ 10th ಅಲ್ಲಿ ಸಹ ಈ ಮಕ್ಕಳು ಒಂದು ಒಳ್ಳೆಯ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಜಸ್ಟ್ ಮಾರ್ಕ್ಸ್ ತಗೊಳ್ಳೋದಲ್ಲ, ಬಾಯ್ಪಾಠ ಮಾಡಿ ಮಾರ್ಕ್ಸ್ ತಗೊಳ್ಳೋದಲ್ಲ, ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಂಡು ಅವ್ರ ಎಕ್ಸಾಮ್ ಅನ್ನ ಬರೆದು ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಹಾಗಾಗಿ ಇದೇನಿದೆ ಅಂದ್ರೆ ನಮ್ಮ ಪ್ಯಾಕೇಜ್ ನಾನು ಆಲ್ರೆಡಿ ಹೇಳಿದಾಗೆ ಈ 5 ತರದಲ್ಲಿ ಯಾವಾಗ ಮಕ್ಕಳಿಗೆ ರಿವಿಷನ್ ಆಗತ್ತೆ ಈ ಕಾನ್ಸೆಪ್ಟ್ ಏನಿದೆ ಮಕ್ಕಳ ಟೆಂಪರರಿ ಮೆಮರಿಯಿಂದ ಹೋಗಿ ಪರ್ಮನೆಂಟ್ ಮೆಮರಿಯಲ್ಲಿ ಕುತ್ಕೊಳ್ಳುತ್ತೆ. ಯಾಕಂದ್ರೆ ಸೈನ್ಸ್ ಹೇಳುತ್ತೆ ನ್ಯೂರೋಪ್ಲಾಸ್ಟಿಸಿಟಿ ಥಿಯರಿ ಅಂತ. ಸೊ ಸೇಮ್ ವೇ ಒಂದು ಕಾನ್ಸೆಪ್ಟ್ ಏನಿರುತ್ತೆ ಅದನ್ನ ನಾವು ಯಾವಾಗ ರಿಪೀಟೆಡ್ ಆಗಿ ಮಾಡ್ತೀವಿ ಅದೇನಾಗತ್ತೆ ಟೆಂಪರರಿ ಮೆಮರಿಯಿಂದ ಹೋಗಿ ಪರ್ಮನೆಂಟ್ ಮೆಮರಿಗೆ ಕುತ್ಕೊಳ್ಳುತ್ತೆ. ಇಲ್ಲಿ ಯಾಕೆ ಅಂದ್ರೆ ಸೇಮ್ ನಾವು ಈ 5 ಟೈಪ್ ಆಫ್ ರಿವಿಷನ್ ಏನಿದೆ ಸೇಮ್ ಇಲ್ಲ.
ಅಲ್ವಾ? 5 ಡಿಫ್ರೆಂಟ್ ವೇದಲ್ಲಿ ನಾವು ಮಕ್ಕಳಿಗೆ ರಿವಿಷನ್ ಮಾಡಿಸ್ತೀವಿ. ಬ್ರೈನ್ ಏನ್ ಮಾಡತ್ತಿ 5 ಡಿಫರೆಂಟ್ ರಿವಿಷನ್, ಈ 5 ತರದ ಡಿಫರೆಂಟ್ ರಿವಿಷನ್ಸ್ ಆರ್ ಕನೆಕ್ಟೆಡ್ ಟು ಓನ್ಲಿ 1 ಟಾಪಿಕ್ ಅಲ್ವಾ? ಸೊ ಈ 5 ಬ್ರೈನ್ ಏನ್ ಮಾಡತ್ತೆ, ಕನೆಕ್ಟಿವಿಟಿ ಮಾಡ್ಕೊಂಡು ಏನ್ ಮಾಡತ್ತೆ, ಅದನ್ನ ಒಂದು ಪರ್ಮನೆಂಟ್ ಮೆಮರಿಯಲ್ಲಿ ಸ್ಟೋರ್ ಆಗತ್ತೆ. ಹಾಗಾಗಿ ಈಗ ಬಾಯ್ಪಾಠ ಮಾಡಿ ಮಕ್ಕಳು ಏನಾಗತ್ತೆ, ಎಕ್ಸಾಮ್ ಮರ್ದಿನದಲ್ಲಿ ನಾವು ಯಾವ ಕ್ವಶನ್ ಕೇಳಿದ್ರು ಅವ್ರು ಆನ್ಸರ್ ಮಾಡಕ್ಕೆ ಕೇಪಬಲ್ ಇರಲ್ಲ. ಆದ್ರೆ ಎಡ್ಯುಟೆಕ್ಕಿನ ಮಕ್ಕಳು ಏನಿದ್ದಾರೆ, ನೀವು ಎಕ್ಸಾಮ್ ನಂತರ ಸಹ ಯಾವಾಗಲೇ ಕ್ವಶನ್ಸ್ ಕೇಳಿ ಅವರು ಅದರ ಬಗ್ಗೆ ಆನ್ಸರ್ಸ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಇದು ಯಾಕೆ ಬೇಕು ಅಂತಂದ್ರೆ, ಈಗ ನಾನು ಫಾರ್ ಎಕ್ಸಾಂಪಲ್ 6ನೇ ಕ್ಲಾಸ್ ಅಲ್ಲಿ ನಾನು ಓದಿದ್ದೀನಿ ಅಂದ್ರೆ ಅದರದ್ದು ಕಂಟಿನ್ಯೂಷನ್ ಅಡ್ವಾನ್ಸ್ ಸಬ್ಜೆಕ್ಟ್ 7th ಬರುತ್ತೆ, ಅದರ ಕಂಟಿನ್ಯೂಷನ್ 8th, ಅದರ ಕಂಟಿನ್ಯೂಷನ್ 9th 10th ಹಾಗೆ ಕಾಲೇಜಿಗೆ ಬರುತ್ತೆ. 6ನೇ ಕ್ಲಾಸ್ ಅಲ್ಲಿ ನನಗೆ ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂತ ನಾನು ಬಾಯ್ಪಾಠ ಮಾಡಿದ್ರೆ 7ನೇ ಕ್ಲಾಸಿಗೂ ಬಾಯ್ಪಾಠನೇ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನನಗೆ ಇನಿಷಿಯಲ್ ಅರ್ಥ ಆಗಿಲ್ಲ, ಎಕ್ಸಾಮ್ ಬರೆದು ಮರ್ದಿನ ನನಗೆ ಕೇಳಿದ್ರೆ ಏನು ಗೊತ್ತಿಲ್ಲ. ಸೊ ಈ ತರ ಬಾಯ್ಪಾಠ ಸ್ಟಡಿ ಎಷ್ಟು ದಿನ ತನಕ ಮಾಡ್ತಾರೆ? ಕಾಲೇಜಿಗೆ ಹೋದಾಗ ಇದು ವರ್ಕೌಟ್ ಆಗಲ್ಲ. ಆದ್ರೆ ಯಾವಾಗ ಅವರು ಏನು ಸಬ್ಜೆಕ್ಟ್ ಓದಿದ ಅವ್ರ ಪರ್ಮನೆಂಟ್ ಮೆಮರಿಯಲ್ಲಿ ಇರುತ್ತೆ, 6ನೇ ಕ್ಲಾಸ್ ಅಲ್ಲಿ ಅವ್ರು ಏನು ಓದಿರ್ತಾರೆ, ನೀವು 7th ಅಲ್ಲಿ ಕೇಳಿ 8th ಅಲ್ಲಿ ಕೇಳಿ ಯಾವಾಗ ಕೇಳಿದ್ರು ಮಕ್ಕಳು ಡಿಫಾಲ್ಟ್ ಆಗಿ ಅದನ್ನ ಆನ್ಸರ್ಸ್ ಮಾಡಕ್ಕೆ ರೆಡಿ ಆಗ್ತಾರೆ. ಹಾಗೆ ಇನ್ನೊಂದು ತರದಲ್ಲಿ ನಮ್ಮ ಎಡ್ಯುಟೆಕ್ ಯಾವ ತರದಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ, ಮಕ್ಕಳಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಯಾವ ತರದಲ್ಲಿ ಕ್ರ್ಯಾಕ್ ಮಾಡ್ಬೇಕು ಅಂತ ಹೇಳೋದಕ್ಕೆ ಸಹ ನಾವಿಲ್ಲಿ ಸಹಾಯ ಮಾಡ್ತೀವಿ. ಯಾಕಂದ್ರೆ ಯಾವುದೇ ಒಂದು ಎಕ್ಸಾಮ್ ಅನ್ನ ಬರೀಬೇಕು ಅಥವಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಬರೀಬೇಕು ಅಥವಾ ರೆಗ್ಯುಲರ್ ಸ್ಕೂಲ್ ಎಕ್ಸಾಮ್ ಅನ್ನೇ ಬರೀಬೇಕು ಅಂದ್ರೆ ಫಸ್ಟ್ ಪಾರ್ಟ್ ಒಂದು ರುಟೀನ್. ಅದು ಪ್ರತಿಯೊಬ್ಬರು ಅವರವರ ಕನ್ವೀನಿಯಂಟ್ ಪ್ರಕಾರ ರುಟೀನ್ ಮಾಡ್ಕೊಳ್ತಾರೆ. ನಾನು ಇಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟು ಗಂಟೆಗೆ ಮಲಗಬೇಕು, ಇಷ್ಟು ಗಂಟೆಗೆ ಸ್ಕೂಲಿಗೆ ಹೋಗ್ಬೇಕು. ಸೊ ಅದು ಒಂದೊಂದು ಒಬ್ಬೊಬ್ಬರಿಗೆ ಅವರವರ ಲೈಫಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಬಂದು ಪ್ರಯಾರಿಟೈಸಿಂಗ್ ಯೋರ್ ವರ್ಕ್, ಅಂದ್ರೆ ನಾನು ಯಾವ ವರ್ಕಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡಬೇಕು, ಯಾವ್ದು ಫಸ್ಟ್ ಮಾಡಬೇಕು, ಯಾವ್ದರ ನಂತರದಲ್ಲಿ ಸೆಕೆಂಡ್ ಮಾಡಬೇಕು. ಇದು ಸಹ ಸ್ಟೂಡೆಂಟ್ ಟು ಸ್ಟೂಡೆಂಟ್ ಡಿಫರ್ ಆಗುತ್ತೆ. ಯಾಕಂದ್ರೆ ಕೆಲವೊಬ್ಬರಿಗೆ ರಾತ್ರಿ ಓದೋರು ಇರ್ತಾರೆ, ಕೆಲವೊಬ್ರು ಬೆಳಿಗ್ಗೆ ಓದೋರು ಇರ್ತಾರೆ. ಸೊ ಅವರ ಕನ್ವೀನಿಯಂಟ್ ಪ್ರಕಾರ ಅವರ ವರ್ಕ್ ಅನ್ನ ಪ್ರಯಾರಿಟೈಸ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಬಂದಿದೆ ಏನಿದೆ ಅಂದ್ರೆ ಡೆಡಿಕೇಟಿಂಗ್ ಅ ಸ್ಪೆಸಿಫಿಕ್ ಟೈಮ್. ಸೊ ನಾನು ಈ ಟೈಮಲ್ಲಿ ಇದನ್ನ ಮಾಡ್ತೀನಿ, ಈ ಟೈಮಲ್ಲಿ ಇದನ್ನ ಮಾಡ್ಬೇಕು, ಈ ಟೈಮಲ್ಲಿ ಇದನ್ನ ಮಾಡ್ಬೇಕು ಅಂತ ಹೇಳಿ ಅದನ್ನು ಸಹ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಆಗಿ ಅವರು ಡಿಸೈನ್ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ 4ನೇದೇನಿದೆ ಒಂದು ಆಪ್ಟಿಮಮ್ ಸ್ಟಡಿ ಮೆಥಡ್, ಅದನ್ನ ಅವ್ರು ಚೂಸ್ ಮಾಡ್ಕೊಳ್ಬೇಕು ಅಂದ್ರೆ ಇದಕ್ಕೆ ಎಡ್ಯುಟೆಕ್ ಹೆಲ್ಪ್ ಆಗುತ್ತೆ. ಇದು ಯಾಕೆ ಆಪ್ಟಿಮಮ್ ಸ್ಟಡಿ ಮೆಥಡ್ ಅಂತ ಹೇಳ್ಬೇಕು ಅಂದ್ರೆ, ಈಗ ಆಲ್ರೆಡಿ ನಾನು ಏನ್ ನಿಮಗೆ ತೋರಿಸಿದೀನಿ 5 ತರದಲ್ಲಿ ರಿವಿಷನ್ ಇರ್ಬೋದು, ಅಥವಾ ನನಗೆ ಪಾಠ ಅರ್ಥ ಆಗಿಲ್ಲ ಅಂದ್ರೆ 2 ಸಲ ಅಲ್ಲ 3 ಸಲ ಅಲ್ಲ ಫಾರ್ವರ್ಡ್ ರಿವೈಂಡ್ ಮಾಡಿ ಎಷ್ಟು ಸಲ ಬೇಕಾದ್ರೂ ನೋಡ್ಕೊಳ್ಬಹುದು. ನನಗೆ ಹೋಮ್ ವರ್ಕ್ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ನಾನು ಅಲ್ಲಿ ಇಲ್ಲಿ ಹುಡುಕಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಇಮಿಡಿಯೇಟ್ ಆಗಿ ನನಗೆ ಹೋಮ್ ವರ್ಕಿಗೆ ಸೊಲ್ಯೂಷನ್ ಸಿಗತ್ತೆ. ಹೋಮ್ ವರ್ಕ್ ಮಾಡ್ಲಿಕ್ಕೆ ಬರಲ್ಲ ಅಥವಾ ಟೀಚರ್ ಪಾಠ ಮಾಡಿದ್ ನನಗೆ ಅರ್ಥ ಆಗಲ್ಲ ಅಂತ ಟ್ಯೂಷನ್ಗೆ ಹೋಗ್ತೀನಿ ಅಂದ್ರೆ ಟ್ಯೂಷನ್ಗೆ ಹೋಗೋ ಬರೋ ಟೈಮ್ ವೇಸ್ಟು, ಟ್ಯೂಷನ್ ಅಲ್ಲಿ ಮತ್ತೆ ಕುತ್ಕೊಂಡಾಗ ಓವರ್ ಟೈರ್ಡ್ ಆಗ್ತೀವಿ. ಇಲ್ಲಿ ಏನಾಗತ್ತೆ, ಆ ಟೈಮಿಂಗ್ ನಮಗೆ ಸೇವ್ ಆಗತ್ತೆ. ಮತ್ತೆ ಇದು ಏನಿದೆ ನಮ್ದು ಸ್ಟೂಡೆಂಟ್ ಓರಿಯೆಂಟೆಡ್ ಟೀಚಿಂಗ್ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಕ್ಲಾಸ್ ಅಥವಾ ಟ್ಯೂಷನ್ಗೆ ಹೋದಾಗ ಟೀಚರ್ ಏನ್ ಪಾಠ ಮಾಡ್ತಾರೆ ಅದನ್ನ ಕೇಳಬೇಕು ಬಿಟ್ರೆ, ನನಗೆ ಈ ಟಾಪಿಕ್ ಅರ್ಥ ಆಗಿಲ್ಲ ಅಂದ್ರೆ ನನಗೊಬ್ಬನಿಗೆ ಯಾರು ಪಾಠ ಮಾಡಲ್ಲ, ಅನ್ಲೆಸ್ ಯು ಹ್ಯಾವ್ ಎಕ್ಸ್ಕ್ಲೂಸಿವ್ 1 ಟೀಚರ್ ಫಾರ್ ಯು. ನಮ್ಮ ಪ್ಯಾಕೇಜ್ ಏನಿದೆ, ನಾನ್ ಸಡನ್ ಕುತ್ಕೊಂಡೆ 4ನೇ ಚಾಪ್ಟರ್ ಅಲ್ಲಿ 3ನೇ ಕ್ವಶನ್ ಡೌಟ್ ಇದೆ ನನಗೆ, ಐ ಹ್ಯಾವ್ ಟು ಲಿಸನ್ ಇಟ್ ಟ್ವೈಸ್, ಜಸ್ಟ್ ಸ್ಕ್ಯಾನ್ ಅಂಡ್ ಲಿಸನ್ ದಟ್ ಟ್ವೈಸ್. ಅಥವಾ ಒಂದು ಚಾಪ್ಟರ್ ಅರ್ಥ ಆಗಿಲ್ಲ 2 ಸಲ ಕೇಳಬೇಕಾ, 3 ಸಲ ಕೇಳಬೇಕು, ಎಷ್ಟು ಸಲ ಬೇಕಾದ್ರೂ ಕೇಳಬಹುದು. ಇಲ್ಲಿ ನಮ್ಮ ಟೈಮ್ ಸೇವ್ ಆಗುತ್ತೆ. ಯಾವ್ದು ನನಗೆ ಗೊತ್ತಿದೆ ದಟ್ ಐ ಕ್ಯಾನ್ ಕೀಪ್ ಇಟ್ ಅಸೈಡ್ ಅಂಡ್ ವಿಚ್ ಐ ಡೋಂಟ್ ನೋ, ಅದಕ್ಕೆ ನೀವು ಟೈಮ್ ಅನ್ನ ಅಲಾಟ್ ಮಾಡಬಹುದು. ಹಾಗಾಗಿ ಎಡ್ಯುಟೆಕ್ ಏನ್ ಮಾಡುತ್ತೆ, ಒಂದು ಆಪ್ಟಿಮಮ್ ಸ್ಟಡಿ ಮೆಥಡ್ ಅನ್ನ ಕೊಡುತ್ತೆ. ಇನ್ನೊಂದು ಏನ್ ಮಾಡುತ್ತೆ, ಇವಾಲ್ಯುಯೇಟ್ ಯುವರ್ ಪ್ರೋಸೆಸ್ ರೆಗ್ಯುಲರ್ಲಿ. ನಾನೇನು ಆಲ್ರೆಡಿ ಹೇಳಿದ್ದೆ, ಪ್ರತಿ ಚಾಪ್ಟರ್ ಎಂಡ್ ಅಲ್ಲಿ ಟೆಸ್ಟ್ ಅನ್ನ ಕೊಡ್ತೀವಿ, ಪ್ರತಿ ಚಾಪ್ಟರ್ ಮೇಲೆ ಕ್ವಿಜ್ ಕಂಡಕ್ಟ್ ಮಾಡ್ತೀವಿ. ಸೊ ನನಗೆ ಓದ್ ಮುಗೀತು ಅಂತಂದ್ರೆ ನನ್ನನ್ನ ನಾನು ಟೆಸ್ಟ್ ಅಸೆಸ್ಮೆಂಟ್ ಅನ್ನ ಬರೆದು ನನ್ನ ಸ್ಕೋರ್ ಅನ್ನ ನೋಡಿ ನಾನು ಚೆಕ್ ಮಾಡ್ಕೊಳ್ಬಹುದು, ನನಗೆ ಎಷ್ಟು ಅರ್ಥ ಆಗಿದೆ ಅಂತ. ಇಲ್ಲಿ ಏನಾಗುತ್ತೆ, ಸೆಕೆಂಡ್ ಪಾರ್ಟ್ ಏನಿದೆ, ಪೇರೆಂಟ್ಸ್. ಇತ್ತೀಚಿನ ದಿನದಲ್ಲಿ ಈಗಿನ ಸಬ್ಜೆಕ್ಟ್ ನಮಗೆ ಏನು ಗೊತ್ತಿಲ್ಲ ಅಂತ ನಾವು ಪೇರೆಂಟ್ ಏನ್ ಮಾಡ್ತೀವಿ, ಮಕ್ಕಳ ಜೊತೆಗೆ ಇನ್ವಾಲ್ವ್ಮೆಂಟ್ ಆಗಕ್ಕೆ ಹೋಗಲ್ಲ. ರಾದರ್ ದನ್ ಇಲ್ಲಿ ಏನಿದೆ, ಮಕ್ಕಳು ಟೆಸ್ಟ್ ಬರೆಯುವಾಗ, ಅವ್ರು ಕ್ವಿಜ್ಗೆ ಬರೆಯುವಾಗ ಅಥವಾ ಅವ್ರ ಕ್ವಶನ್ ಆನ್ಸರ್ಸ್ ವಿಡಿಯೋಸ್ ಅನ್ನ ನೋಡುವಾಗ, ಆ ವಿಡಿಯೋ ನೋಡಿ ಅವರಿಗೆ ಅರ್ಥ ಆಗಿಲ್ಲ ಅಂದ್ರೆ ಆ ವಿಡಿಯೋವನ್ನ ನೋಡಿ ನಾವು ಸಹ ಮಕ್ಕಳಿಗೆ ಒಂದು ಟೀಚರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಒಂದು ಮದರು ಸಹ ಒಂದು ಬೆಸ್ಟ್ ಟೀಚರ್ ಆಗುವ ಹಾಗೆ, ಅಥವಾ ಅವ್ರ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಅರ್ಥ ಆಗುವಷ್ಟು ಮದರಿಗೆ ಸಹ ಅರ್ಥ ಆಗುವಂತದಲ್ಲಿ ಸಿಂಪಲ್ ಇಂಗ್ಲಿಷ್ ಅಲ್ಲಿ ನಮ್ದು ಎಕ್ಸ್ಪ್ಲನೇಷನ್ ಇರುತ್ತೆ. ಹಾಗಾಗಿ ಸ್ಟೂಡೆಂಟ್ ಇರ್ಬೋದು ಅಥವಾ ಪೇರೆಂಟ್ ಇರ್ಬೋದು, ಸೆಲ್ಫ್ ಆಗಿ ಅವರನ್ನ ರೆಗ್ಯುಲರ್ ಆಗಿ ಎವ್ರಿ ಡೇ ನಮ್ಮ
ನಮ್ಮನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ತಾ ಹೋಗಕ್ಕೆ ಏನಾಗತ್ತೆ, ಈ ಪ್ಯಾಕೇಜ್ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ 5 ಸ್ಪೆಸಿಫಿಕ್ ಮಕ್ಕಳಿಗೆ ಯಾವಾಗ ಬರುತ್ತೆ, ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ತಾ ಫಾಸ್ಟ್ ಆನ್ಸರಿಂಗ್ ಅನ್ನ ಯಾವಾಗ ಅವರು ಹ್ಯಾಬಿಟ್ ಮಾಡ್ಕೊಳ್ತಾ ಹೋಗ್ತಾರೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಫ್ಯೂಚರ್ ಅಲ್ಲಿ ಅವರು ಬರಿಬೇಕಂದ್ರೂ ಅವ್ರಿಗೆ ಏನಿದೆ ಒಂದು ಬೇಸಿಕ್ ಫೌಂಡೇಶನ್ ಹೇಳೋದು ನೀಟಾಗಿ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿರುತ್ತೆ. ಹಾಗಾಗಿ ಇದು ಏನಿದೆ, ಈ ಎಡ್ಯುಟೆಕ್ ಅಲ್ಲಿ ಏನೇನ್ ವ್ಯವಸ್ಥೆಗಳಿದೆ ಅಂತ ನಾನು ಹೇಳಿದೆ. ಹಾಗೆ ಆಲ್ರೆಡಿ ನಮ್ದು ಏನಿದೆ, ವಿಷನ್ ಅಕಾಡೆಮಿ ಆಫೀಸ್ ಮಂಗಳೂರಲ್ಲಿ ಇದೆ. ಇಲ್ಲಿ ಆಫೀಸ್ ಇನಾಗ್ರೇಷನ್ ಈ ತಿಂಗಳಲ್ಲೇ ನಮ್ದು ಆಗಿದೆ. ಹಾಗೆ ಅದ್ರ ಜೊತೆಗೆ ನಾವು ನಮ್ಮ ಇನಾಗ್ರೇಷನ್ ದಿನ ಅವತ್ತು ಯಾರ್ಯಾರು ನಮ್ಮ ಪ್ಯಾಕೇಜ್ ಅನ್ನ ತಗೊಂಡ ಸ್ಟೂಡೆಂಟ್ಸ್ ಬಂದಿದ್ರು ಅವರೆಲ್ಲರನ್ನು ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಸಹ ಮಾಡಿದ್ದೇವೆ. ನಮ್ಮ ಕಡೆಯಿಂದ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ಆದ್ರೆ ಸಮಯದ ಅಭಾವ ಅಥವಾ ಹಾಲಿಡೇಸ್ ಇರೋದ್ರಿಂದ ಕೆಲವೊಂದು ಮಕ್ಕಳು ಮಾತ್ರ ಬಂದಿದ್ರು. ಬಂದವರಿಗೆ ನಾವೊಂದು ಅವರ ಗ್ರೋತ್ ಅನ್ನ ಗುರುತಿಸಿ ಅಥವಾ ಅವರ ಒಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿ ಅವರಿಗೆ ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಸಹ ನಾವು ಸದ್ಯದಲ್ಲಿ ಮಾಡಿದ್ದೇವೆ. ಹಾಗಾದ್ರೆ ಈಗ ನಾನು ಹೇಳಿದೆ ಎಡ್ಯುಟೆಕ್ ಅಲ್ಲಿ ಏನೇನಿದೆ ಅಂತ. ಅದು ನಾನು ಫಸ್ಟ್ ಹೇಳಿದ್ದೇನು, ಇವತ್ತು ನಾವು ಬಂದಿದ್ದೇನು 7 ಇಫೆಕ್ಟಿವ್ ಮೆಥಡ್, ಟಾಪ್ ಟೀಚಿಂಗ್ ಮೆಥಡ್ ಯಾವ್ದಿದೆ, ಟಾಪ್ ಲರ್ನಿಂಗ್ ಮೆಥಡ್ ಯಾವ್ದಿದೆ, ಅದು ಯಾಕೆ ಬೇಕು, ಈ ಮೆಥಡ್ ಅನ್ನ ನಾವು ಅಪ್ಲೈ ಮಾಡ್ಕೊಂಡ್ರೆ ಇವತ್ತಿನ ದಿನದ ಕಾಂಪಿಟೇಷನ್ ಇರುವ ಎಲ್ಲಾ ಶೈಕ್ಷಣಿಕ ಸವಾಲುಗಳನ್ನ ನಾವು ಈಸಿಯಾಗಿ ಎದುರಿಸ್ಬೋದು. ಹಾಗಾದ್ರೆ ಈ ಸ್ಟಡಿ ಮೆಥಡಿಗೆ ನಮಗೆ ಎಡ್ಯುಟೆಕ್ ಯಾವ ತರದಲ್ಲಿ ಹೆಲ್ಪ್ ಆಗತ್ತೆ ಅಂತ ನೋಡೋಣ. ಸೊ ಫಸ್ಟ್ ಈಸ್ ಆಕ್ಟಿವ್ ರಿಕಾಲ್. ಇಲ್ಲಿ ಏನಾಗತ್ತೆ ಅಂದ್ರೆ ನಾವೊಂದು ಸಬ್ಜೆಕ್ಟ್ ಬಗ್ಗೆ ನಾವು ರಿವಿಷನ್ ಮಾಡ್ಬೇಕು ಅಥವಾ ಓದ್ಬೇಕು ಅಂದ್ರೆ ಯಾವಾಗ ನೋಡ್ಬೇಕು ಅಂದ್ರೂ ಅಥವಾ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಮನೆಯಲ್ಲಿರೋ ನಮಗೆ ಒಂದೇ ಆಪ್ಷನ್ ಟೆಕ್ಸ್ಟ್ ಬುಕ್ ತೆಗೆದು ಓದೋದು, ನೋಟ್ ಬುಕ್ ತೆಗೆದು ಓದೋದು. ಸೊ ದಟ್ ಈಸ್ ವಾಟ್ ಈಸ್ ಪ್ಯಾಸಿವ್ಲಿ ರಿವ್ಯೂವಿಂಗ್ ದ ನೋಟ್ಸ್. ಆ ಬುಕ್ ಅದೇ ಓದ್ತೀವಿ, ಅದೇ ಬರೀತೀವಿ. ಆದ್ರೆ ಇಲ್ಲಿ ಏನಾಗತ್ತೆ, ಆಕ್ಟಿವ್ ರಿಕಾಲ್. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಯಾವಾಗ ಈ ವಿಡಿಯೋ ಮುಖಾಂತರ ಕ್ವಶನ್ಸ್ ಅನ್ನ ನೋಡ್ತೀವಿ, ವಿಡಿಯೋ ಮುಖಾಂತರ ಯಾವಾಗ ಕೇಳ್ತೀವಿ, ಅಥವಾ ನನಗೆ ಎಷ್ಟು ಅರ್ಥ ಆಗಿದೆ ನನ್ನನ್ನು ನಾನೇ ಚೆಕ್ ಮಾಡ್ಕೊಳ್ಬೇಕು ಅಂದ್ರೆ ವರ್ಕ್ ಬುಕ್ ಅಲ್ಲಿ ನೋಡದೆ ಆನ್ಸರ್ಸ್ ಬರಿಬಹುದು, ಅಸೈನ್ಮೆಂಟ್ಸ್ ಅನ್ನ ಬರಿಬಹುದು, ಅಥವಾ ನಾನು ಕ್ವಿಜ್ ಅನ್ನ ಅಟೆಂಡ್ ಆಗ್ಬೋದು. ಈ ಟೈಮಲ್ಲಿ ನಾವ್ ಏನ್ ಮಾಡ್ಬೋದು, ನಮ್ಮನ್ನ ನಾವು ಆಕ್ಟಿವ್ ಆಗಿ ರೀಕಾಲ್ ಮಾಡ್ಕೊಳ್ತಾ ಇರ್ಬೋದು. ನನಗೆ ಎಷ್ಟು ನೆನಪಿದೆ, ಎಷ್ಟು ನೆನಪಿದೆ, ಎಷ್ಟು ನೆನಪಿದೆ ಅಂತ ರೀಕಾಲ್ ಮಾಡ್ಕೊಳ್ಳಿಕ್ಕೆ ಏನಿದೆ ಅವಕಾಶ ಆಗುತ್ತೆ. ಹಾಗಾಗಿ ಈ ಸ್ಟಡಿ ಮೆಥಡ್ ಅಲ್ಲಿ ಆಕ್ಟಿವ್ ರೀಕಾಲ್ ಅನ್ನ ನಾವು ಈ ತರದಲ್ಲಿ ಎಡ್ಯುಟೆಕ್ ಇಂದ ಮಕ್ಕಳಿಗೆ ಪ್ರೊವೈಡ್ ಮಾಡ್ತೇವೆ. ಸೆಕೆಂಡ್ ಬಂದು ಸ್ಪೇಸ್ಡ್ ರಿಪಿಟೇಷನ್. ಇಲ್ಲಿ ಏನಾಗತ್ತೆ ಅಂದ್ರೆ ಯಾವಾಗ ರಿಪೀಟೆಡ್ ಆಗಿ ಒಂದು ರಿವಿಷನ್ಸ್ ಅನ್ನ ಮಾಡ್ತಾ ಇರ್ತೇವೆ ವಿತ್ ಅ ಗ್ಯಾಪ್ ಆಫ್ ಟೈಮ್, ಅಲ್ಲಿ ಏನಾಗತ್ತೆ ಅಂದ್ರೆ ಅದು ಮಕ್ಕಳಿಗೆ ನೆನಪಿರುತ್ತೆ, ಅಥವಾ ಇದೇನ್ ಮಾಡುತ್ತೆ, ಒಂದು ಲಾಂಗ್ ಟೈಮ್ ಮೆಮೊರಿಯನ್ನು ಮಕ್ಕಳಿಗೆ ನೆನಪಿಡ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ನಾನು ಆಲ್ರೆಡಿ ಹೇಳಿದ ಹಾಗೆ ಪ್ರತಿ ಚಾಪ್ಟರ್ ಮೇಲೆ ಕಾನ್ಸೆಪ್ಟ್ ವಿಡಿಯೋಸ್ ಇರುತ್ತೆ. ಈಚ್ ಚಾಪ್ಟರ್ ಮೇಲೆ ಟೆಕ್ಸ್ಟ್ ಬುಕ್ ಅಲ್ಲದೆ ಅಪ್ಲಿಕೇಶನ್ಸ್ ಕ್ವಶನ್ಸ್ ಕೊಡ್ತೀವಿ. ನಿಯರ್ಲಿ 50 to 70 ಕ್ವಶನ್ಸ್ ಆನ್ ಈಚ್ ಚಾಪ್ಟರ್ ಕೊಡ್ತೀವಿ. ಆ ಪ್ರತಿಯೊಂದು ಕ್ವಶನ್ನಿಗೂ ನಾವು ಯಾವ ತರದಲ್ಲಿ ಆನ್ಸರ್ಸ್ ಬರಿಬೇಕಂತ ವಿಡಿಯೋ ಅನ್ನ ಕೊಡ್ತೀವಿ. ಸೊ ಈ ತರದಲ್ಲಿ ಏನಾಗತ್ತೆ ಅಂದ್ರೆ ಅವರು ಟಾಪಿಕ್ ಅದ್ರ ಮೇಲೆ ರಿಲೇಟೆಡ್ ಕ್ವಶನ್ ಆನ್ಸರ್ಸ್ ವಿಡಿಯೋಸ್ ಅನ್ನು ಯಾವಾಗ ಮಕ್ಕಳು ನೋಡ್ತಾ ಹೋಗ್ತಾರೆ, ಅಲ್ಲಿ ಏನಾಗತ್ತೆ ಅವ್ರದ್ದು ಒಂದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಈ ಕಾನ್ಸೆಪ್ಟ್ಸ್ ಏನಿದೆ ಅದು ಮಕ್ಕಳಿಗೆ ಸೇವ್ ಆಗತ್ತೆ. ಆಮೇಲೆ ಮೂರನೇದು ಬಂದು ಫೆನ್ಮ್ಯಾನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇಲ್ಲಿ ಏನಿದೆ ಅಂದ್ರೆ ಯಾವಾಗ ನಾವು ಟಾಪಿಕ್ ಅನ್ನ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತೇವೆ, ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ಕೇಪಬಲ್ ಆಗ್ತೇವೆ ಅಥವಾ ಎಕ್ಸ್ಪ್ಲೇನ್ ಮಾಡ್ತೇವೆ, ಅವಾಗ ನಮಗೆ ಸಬ್ಜೆಕ್ಟ್ ಚೆನ್ನಾಗಿ ನೆನಪಿರುತ್ತೆ, ಅಥವಾ ನಮಗೆ ನಮ್ಮ ನಾಲೆಜ್ ಅನ್ನ ಅದು ಸಾಲಿಡಿಫೈ ಮಾಡುತ್ತೆ, ನಮ್ಮ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಏನ್ ಮಾಡ್ಬೋದು, ನಾವು ಏನು ವಿಡಿಯೋಸ್ ಅನ್ನ ನೋಡಿರ್ತೀವಿ ಅಥವಾ ನನಗೆ ಯಾವ್ದಾರೊಂದು ಎಕ್ಸ್ಟ್ರಾ ಕ್ವಶನ್ಸ್ ಬಂದಾಗ, ಸ್ಕೂಲಲ್ಲಿ ಕ್ವಶನ್ಸ್ ಕೇಳಿದಾಗ ಜಸ್ಟ್ ನಾವು ಒಂದು ಮೈಂಡ್ ಅಲ್ಲಿ ಕಣ್ ಮುಚ್ಕೊಂಡ್ರೆ ಏನಾಗತ್ತೆ, ಆ ವಿಡಿಯೋ ನಮ್ಮ ಮೈಂಡ್ ಅಲ್ಲಿ ರನ್ ಆಗತ್ತೆ. ಆರ್ ಎಲ್ಸ್ ನಾನೀಗ ಇದನ್ನ ರಿವಿಷನ್ ಮಾಡ್ಕೊಳ್ಬೇಕು ಅಂದ್ರೆ ಆ ವಿಡಿಯೋದಲ್ಲಿ ಯಾವ ತರದಲ್ಲಿ ಟೀಚರ್ ಪಾಠ ಮಾಡಿದ್ರು ಎಸ್ಯೂಮ್ ಅದನ್ನೇ ನೀವೇ ಮಾಡ್ತಾ ಇದ್ದೀರಾ ಅಂತ ಯಾವಾಗ ನೀವು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಹೋಗ್ತೀರಿ, ಅಲ್ಲಿ ಏನಾಗತ್ತೆ ನಿಮ್ಗೆ ಸಬ್ಜೆಕ್ಟ್ ಇನ್ಕ್ರೀಸ್ ಆಗತ್ತೆ. ಹಾಗೆ ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ ಯಾರಾದ್ರೂ ಈ ಟಾಪಿಕ್ ನನಗೆ ಸ್ವಲ್ಪ ಡೌಟ್ ಇದೆ ಅಂದಾಗ ನೀವೇನ್ ಮಾಡ್ಬೋದು, ನೀವು ಈ ವಿಡಿಯೋದಲ್ಲಿ ಯಾವ ತರದಲ್ಲಿ ಎಕ್ಸ್ಪ್ಲನೇಷನ್ ನೋಡಿರ್ತೀರೋ ಅದೇ ತರದಲ್ಲಿ ಯಾವಾಗ ಅವರಿಗೆ ಹೇಳ್ತಾ ಹೋಗ್ತಿರೋ ಅವಾಗ ನಿಮಗೆ ಏನಾಗತ್ತೆ, ನಿಮ್ಮ ಸಬ್ಜೆಕ್ಟಿನ ನಾಲೆಜ್ ಗ್ರಿಪ್ ಏನಿದೆ ಅದು ನಿಮಗೆ ಜಾಸ್ತಿ ಆಗತ್ತೆ. ಹಾಗಾಗಿ ನಾಲ್ಕನೇದೇನಿದೆ ಪೊಮೊಡೋರೋ ಟೆಕ್ನಿಕ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗತ್ತೆ ಅಂದ್ರೆ
ಯೂಶ್ವಲಿ ನಾವೇನ್ ಮಾಡ್ಬೇಕು, ಸ್ಟಡಿ ಮಾಡುವಾಗ ಮಕ್ಕಳಿಗೆ ಕಂಟಿನ್ಯೂಸ್ ಓದಿ ಅಂತ ಹೇಳಬಾರ್ದು. ಮಧ್ಯದಲ್ಲಿ ಒಂದು ಶಾರ್ಟ್ ಬ್ರೇಕ್ ಅನ್ನ ತಗೊಂಡು ಓದ್ತಾ ಇರ್ಬೇಕು. ಈಗೇನಾಗತ್ತೆ, ಸ್ಕೂಲಲ್ಲಿ ಬೆಳಗ್ಗೆಯಿಂದ ಸಂಜೆ ಓದ್ತಾರೆ, ಸಂಜೆ ನಾವು ಒಂದ್ 2 ತಾಸು ಟ್ಯೂಷನ್ಗೆ ಕಳ್ಸಿದ್ರೆ ಅಲ್ಲಿ ಬ್ರೇಕ್ ಇರಲ್ಲ, ಮತ್ತೆ 2 ತಾಸು ಕಂಟಿನ್ಯೂಸ್ ಓದ್ತಾ ಇರ್ತಾರೆ. ಇಲ್ಲಿ ಏನ್ ಮಾಡ್ಬೋದು, ನನಗೆ ಬೇಕಾದ ಸಬ್ಜೆಕ್ಟ್ ಅನ್ನ ನನಗೆ ಬೇಕಾದಾಗ ನಾವು ಓದ್ಬೋದು. ಇಲ್ಲಿ ಆಲ್ರೆಡಿ ನಾನು ಹೇಳಿದಾಗೆ ಈ ಟೆಸ್ಟ್ ಇರ್ಬೋದು, ಅಸೈನ್ಮೆಂಟ್ಸ್ ಇರ್ಬೋದು, ಹೋಮ್ವರ್ಕ್ ಮಾಡುವಾಗ ಇರ್ಬೋದು, ಕ್ವಿಜ್ ಮಾಡ್ಬೇಕಾದ್ರೆ ಇರ್ಬೋದು, ಪೇರೆಂಟ್ ನಮ್ಮೊಟ್ಟಿಗೆ ಕುತ್ಕೊಂಡು ಇಂಟ್ರಾಕ್ಟ್ ಆಗ್ಬೋದು. ಸೊ ನಾವೊಂದು ಸ್ಟಡಿ ಮಾಡಿದ್ಮೇಲೆ ಅದ್ರ ಬಗ್ಗೆ ಏನಾದ್ರು ಒಂದು ಡೌಟ್ ಇತ್ತು, ಯು ನೀಡ್ ಅ ಬ್ರೇಕ್ ಅಂದಾಗ ನೀವು ಓದೋದನ್ನು ಅಥವಾ ವಿಡಿಯೋ ನೋಡೋದನ್ನ ಪಕ್ಕಕ್ಕಿಟ್ಟು ನೀವು ನೋಡಿದ ವಿಡಿಯೋದ ಬಗ್ಗೆ ಪೇರೆಂಟ್ಸ್ ಜೊತೆ 5 to 10 minutes ಡಿಸ್ಕಸ್ ಮಾಡಬಹುದು. ಇಲ್ಲಿ ಏನಾಗತ್ತೆ, ನಿಮ್ಮ ಜೊತೆಗೆ ಪೇರೆಂಟ್ ಸಹ ವಿಡಿಯೋ ನೋಡ್ತಾ ಇರೋದಕ್ಕೆ ನೀವೇನ್ ಕೇಳ್ತಾ ಇದ್ದೀರಾ ಅದಕ್ಕೆ ಪೇರೆಂಟ್ ಯಾವ ತರದಲ್ಲಿ ಇಂಟ್ರಾಕ್ಟ್ ಆಗ್ಬೇಕಂತ ಪೇರೆಂಟಿಗೆ ಗೊತ್ತಾಗತ್ತೆ. ಇಲ್ಲದಿದ್ರೆ ನೀವು ಸ್ಕೂಲಲ್ಲಿ ಏನ್ ಓದ್ತೀರಾ, ಟ್ಯೂಷನ್ ಅಲ್ಲಿ ಏನ್ ಓದ್ತೀರಾ ಪೇರೆಂಟಿಗೆ ಗೊತ್ತಿಲ್ಲ, ಅಲ್ಲಿ ಏನ್ ಟೀಚ್ ಮಾಡ್ತಾರೆ ಪೇರೆಂಟಿಗೆ ಗೊತ್ತಿಲ್ಲ. ನೀವೇನಾದ್ರು ಡೌಟ್ ಕೇಳಿದ್ರು ನಾನ್ ಎಕ್ಸ್ಪ್ಲೇನ್ ಮಾಡಿ ನನ್ ಮಗ ಹೋಗಮ್ಮ ನೀವ್ ಹಿಂಗಲ್ಲ, ನನ್ನ ಟೀಚರ್ ಬೇರೆನೆ ಎಕ್ಸ್ಪ್ಲೇನ್ ಮಾಡಿದಾರೆ, ನಿನ್ಗೆ ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ ಹೋಗು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಅವ್ರ ಜೊತೆಗೆ ನಾವು ವಿಡಿಯೋಸ್ ಅನ್ನು ನೋಡ್ತಾ ಇರುವಾಗ ಸ್ಟಡಿ ಮಧ್ಯದಲ್ಲಿ ಅವರಿಗೆ ಬ್ರೇಕ್ ಬೇಕು ಅಂದಾಗ ಈ ತರದಲ್ಲಿ ನಾವು ಪೇರೆಂಟ್ಸ್ ಜೊತೆಗೆ ಒಂದು ಇನ್ವಾಲ್ವ್ಮೆಂಟ್ ಇರುವಾಗ ಅದ್ರ ಬಗ್ಗೆ ಡಿಸ್ಕಷನ್ ವೈ ಇಟ್ ಇಸ್ ಅಂತ ಮಾಡ್ಕೊಡ್ತಾ ಹೋದಾಗ ಅಲ್ಲಿ ಏನಾಗತ್ತೆ, ಒಂದು ಸ್ಟಡಿ ಲೆವೆಲ್ ಜಾಸ್ತಿ ಆಗತ್ತೆ, ಮಕ್ಕಳ ಕಾನ್ಫಿಡೆನ್ಸ್ ಲೆವೆಲ್ ಹೇಳೋದು ಜಾಸ್ತಿ ಆಗತ್ತೆ. ನೆಕ್ಸ್ಟ್ ಬಂದು ಇಂಟರ್ಲೀವ್ಡ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಇಲ್ಲೇನು ಒಂದೇ ಸಬ್ಜೆಕ್ಟ್ ಅನ್ನ ತಾಸುಗಟ್ಲೆ ಒಂದೇ ತರದಲ್ಲಿ ಓದೋದಲ್ಲ. ಈಗ ಮಕ್ಳು ಯೂಶುವಲಿ ನೋಡಿ ಮನೇಲಿ ರಿವಿಷನ್ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ, ಮ್ಯಾಥ್ಸ್ ಬುಕ್ ಹಿಡ್ಕೊಂಡ್ರು ಅಥವಾ ಸೈನ್ಸ್ ಬುಕ್ ಹಿಡ್ಕೊಂಡ್ರು ಅದನ್ನ ಓದ್ತಾ ಇರ್ತಾರೆ, ಗಂಟೆಗಟ್ಲೆ ಓದ್ತಾನೇ ಇರ್ತಾರೆ. ದ ಸೇಮ್ ವೇ ದೇ ಆರ್ ಗೋಯಿಂಗ್. ಸ್ವಲ್ಪ ಹೊತ್ತಾಗುವಾಗ ಈಗ ಬುಕ್ ಹಿಡ್ಕೊಂಡಿರ್ತೀವಿ, ಈಗ ಕಣ್ ಮುಚ್ಚತ್ತೆ ನಮಗೆ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಏನು ಇನ್ಸ್ಟೆಡ್ ಆಫ್ ಲಾಂಗ್ ಟೈಮ್ ನೋಡೋದ್ರ ಬದಲು ನಾವ್ ಇಲ್ಲಿ ಏನ್ ಮಾಡ್ಬೋದು, ಟಾಪಿಕ್ ಕಾನ್ಸೆಪ್ಟ್ ವಿಡಿಯೋ ನೋಡ್ಬೋದು, ಕ್ವಶನ್ ಆನ್ಸರ್ಸ್ ವಿಡಿಯೋ ನೋಡ್ಬೋದು, ಸ್ವಲ್ಪ ಹೊತ್ತು ಮ್ಯಾಥ್ಸ್ ನೋಡ್ಬೋದು, ಸ್ವಲ್ಪ ಹೊತ್ತು ಸೈನ್ಸ್ ನೋಡ್ಬೋದು. ಯಾಕಂದ್ರೆ ಟೆಕ್ಸ್ಟ್ ಬುಕ್ ರೀಡಿಂಗ್ ಅನ್ನೋದಾಗ ಫುಲ್ ಟೆಕ್ಸ್ಟ್ ಬುಕ್ ಅನ್ನು ಓದಿದ್ಮೇಲೆ ಕ್ವಶನ್ ಆನ್ಸರ್ಸ್ ಹೋಗ್ತೀವಿ. ಆದ್ರೆ ನಮ್ಮ ಪ್ಯಾಕೇಜ್ ಹೆಂಗ್ ವರ್ಕ್ ಆಗತ್ತೆ, ಕಾನ್ಸೆಪ್ಟ್ ಅದ್ರ ಮೇಲೆ ವಿಡಿಯೋಸ್, ಕಾನ್ಸೆಪ್ಟ್ ಅದ್ರ ಮೇಲೆ ವಿಡಿಯೋಸ್, ಪ್ರತಿ ಕಾನ್ಸೆಪ್ಟ್ ಇನ್ ಕೆಳಗೆ ಪಾಸಿಬಲ್ ಕ್ವಶನ್ಸ್. ಇಲ್ಲಿ ಏನಾಗತ್ತೆ, ಕಾನ್ಸೆಪ್ಟ್ ಇನ್ ವಿಡಿಯೋ ನೋಡಿ, ಪಾಸಿಬಲ್ ಕ್ವಶನ್ಸ್ ವಿಡಿಯೋ ನೋಡ್ತೀವಿ, ಅಗೇನ್ ವಿ ಗೋ ಟು ದ ಸೆಕೆಂಡ್ ಟಾಪಿಕ್. ಇಲ್ಲಿ ಏನಾಗತ್ತೆ ಅಂದ್ರೆ ಸೇಮ್ ವೇ ಆಫ್ ರೀಡಿಂಗ್ ಇರಲ್ಲ. ಅಲ್ಲಿ ಏನಾಗತ್ತೆ ಅಂದ್ರೆ ಡಿಫ್ರೆಂಟ್ ಕ್ವಶನ್ಸ್, ಅಪ್ಲಿಕೇಶನ್ಸ್ ಕ್ವಶನ್ಸ್ ಅನ್ನ ನಾವು ನೋಡ್ತಾ ಹೋದಾಗ ನಮ್ಮ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಏನಿದೆ ಅದು ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಇನ್ನೊಂದು ಸ್ಟಡಿ ಮೆಥಡ್ ಇದೆ ಇಲಾಬರೇಟಿವ್ ಇಂಟರಾಗೇಷನ್. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಪ್ರತಿಯೊಂದು ಪ್ರಶ್ನೆ ಬಂದಾಗ ಬಾಯ್ಪಾಠ ಮಾಡೋ ಮಕ್ಕಳು ಹೇಗಿರ್ತಾರೆ ಅಂದ್ರೆ, ಈ ಪ್ರಶ್ನೆ ಹೇಳಿದ್ರೆ ಪ್ರಶ್ನೆ ಕೇಳ್ತಿದ್ದ ಹಾಗೆ ಕುತ್ಕೊಂಡು ಬರೀತಾರೆ. ದೇ ವಿಲ್ ನಾಟ್ ಥಿಂಕ್ ವೈ ಇಟ್ ಈಸ್ ಸೋ, ವೈ ಇಟ್ ಈಸ್ ನಾಟ್ ಸೋ ಅಂತ ಹೇಳಿ. ಈಗ ನಾನು ಏನ್ ಹೇಳಿದೆ, ಆಲ್ರೆಡಿ ನಾವು ಒಂದು ವಿಡಿಯೋ ನೋಡಿದ್ವಿ ಕ್ವಶನ್ ಆನ್ಸರ್ಸ್ ಇದು ಅಲ್ವಾ, ಅಲ್ಲಿ 80 ಡೆಸಿಬಲ್ ಅಂತ ಕರೆಕ್ಟ್ ಡೈರೆಕ್ಟ್ ಹೇಳಿಲ್ಲ ಟೀಚರ್ ಆನ್ಸರ್. ಏನ್ ಮಾಡಿದ್ರು, ವೈ ಇಟ್ ಈಸ್ 80 ಡೆಸಿಬಲ್, ಯಾಕೆ ನಮಗೆ ಆ ಲೆವೆಲಿನ ನಂತರ ಯಾಕೆ ಇರಿಟೇಷನ್ ಬರ್ತಾ ಇದೆ, ಸೊ ವೈ. ಹಾಗಾಗಿ ಪ್ರತಿಯೊಂದು ಪ್ರಶ್ನೆಗೆ ಆನ್ಸರ್ ಹೇಳ್ಕೊಡುವಾಗ ವೈ ದಿಸ್ ಇಸ್ ದ ಆನ್ಸರ್, ವೈ ಬೇರೆದ ಆನ್ಸರ್ ಯಾಕೆ ಅಲ್ಲ, ಇದನ್ನ ನಾವು ಯಾಕೆ ಹೀಗೆ ಬರೀಬೇಕು, ಇದನ್ನೇ ಯಾಕೆ ಹೀಗೆ ಬರೀಬೇಕು ಅಂತ ಹೇಳುವನ್ನ ಎಕ್ಸ್ಪ್ಲೇನ್ ಮಾಡಿದಾಗ ಏನಾಗತ್ತೆ, ಮಕ್ಕಳಲ್ಲಿ ಡೀಪರ್ ಥಿಂಕಿಂಗ್ ಬರುತ್ತೆ, ಒಂದು ಇನೋವೇಟಿವ್ ಐಡಿಯಾ ಬರುತ್ತೆ. ಸೊ ಯಾವುದೇ ಒಂದು ಟಾಪಿಕ್ ಅನ್ನು ನೋಡಿದಾಗ ಮಕ್ಕಳು ಇನೋವೇಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾರು ಕ್ವಶನ್ ಇದ ಆನ್ಸರ್ ಅನ್ನ ಬಾಯ್ಪಾಠ ಮಾಡಿ ಬರೀತಾರೋ ಅವರನ್ನ ನಾವು ಸ್ಟೂಡೆಂಟ್ ಅಂತ ಹೇಳ್ತೀವಿ. ಯಾರು ಇನೋವೇಟಿವ್ ಆಗಿ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವರನ್ನ ಲರ್ನರ್ ಅಂತ ಹೇಳ್ತೀವಿ. ಸೊ ನಮ್ಮ ಎಡ್ಯುಟೆಕ್ ಪ್ಯಾಕೇಜ್ ಏನ್ ಮಾಡತ್ತೆ, ಈ ಇಂಟ್ರಾಗೇಷನ್ ಅನ್ನ ಯಾವಾಗ ಮಕ್ಕಳಲ್ಲಿ ಜಾಸ್ತಿ ಮಾಡತ್ತೆ, ವೆನ್ ದೇ ಸ್ಟಾರ್ಟ್ ಥಿಂಕಿಂಗ್ ವೈ ಅಂತೇಳಿ ಆಟೋಮೆಟಿಕ್ ಸ್ಟೂಡೆಂಟ್ ಏನಾಗ್ತಾರೆ, ಲರ್ನರ್ ಆಗಿ ಕನ್ವರ್ಟ್ ಆಗ್ತಾನೆ. ಇದರಿಂದ ಏನಾಗತ್ತೆ ಅಂದ್ರೆ ಮಕ್ಕಳದ್ದು ಏನಿದೆ, ಅವರು ಯಾವಾಗ ನೆಕ್ಸ್ಟ್ ಹೈಯರ್ ಎಜುಕೇಶನ್ಸ್ಗೆ ಹೋಗ್ತಾರೆ ಇದು ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗ್ಲಿಕ್ಕಿದೆ. ಹಾಗೆ ಲಾಸ್ಟ್ ಬಂದು ಡ್ಯುಯಲ್ ಕೋಡಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ನಾವು ವರ್ಬಲ್ ವಿಜುವಲ್ ಇದೆಲ್ಲ ಕಂಬೈನ್ ಮಾಡ್ಕೊಂಡು ಯಾವಾಗ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಆಗ ಅದು ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ, ಅದು ನೆನಪಲ್ಲಿ ಉಳಿಯುತ್ತೆ. ಸೊ ನಮ್ದು ಎಡ್ಯುಟೆಕ್ ಪ್ಯಾಕೇಜ್ ಅಲ್ಲಿ ಏನ್ ಮಾಡ್ತೀವಿ, ನಾವು 5 ಆಸ್ಪೆಕ್ಟ್ಸ್ ಆಫ್ ಟೀಚಿಂಗ್ ಅನ್ನ ಅಪ್ಲೈ ಮಾಡ್ತೀವಿ. ನೋಡಿ, ನಾವೊಂದು ಹೊಸ ವಿಷಯನ ಕಲಿಬೇಕಂದ್ರೆ ನೋಡಿ ಕಲಿಬಹುದು, ಓದಿ ಕಲಿಬಹುದು, ಬರ್ದ್ ಕಲಿಬಹುದು, ಕೇಳಿ ಕಲಿಬಹುದು, ಅಥವಾ ನಾವು ಅದನ್ನ ಅರ್ಥ ಮಾಡ್ಕೊಂಡು ಕಲಿಬಹುದು. ಆದ್ರೆ ನಮ್ದು ಈ ಫಿಜಿಟಲ್ ಎಜುಕೇಶನ್ ಪ್ಯಾಕೇಜ್ ಏನಿದೆ ಈ 5 ಬ್ಲೆಂಡ್ ಮಾಡಿದೆ. ಈ 5 ನೀಟಾಗಿ ಕಂಬೈನ್ ಮಾಡಿ ನಾವೇನ್ ಮಾಡ್ತೀವಿ, ವಿಜುವಲ್, ಆಡಿಯಲ್, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ನೀವು ನೋಡಿರ್ಬೋದು, ಆ ಮಗು ಓಡ್ತಾ ಇರುವ ಚಿತ್ರವನ್ನ ತೋರಿಸ್ತೀವಿ, ಎಕ್ಸ್ಪ್ಲನೇಷನ್ ಕೊಡ್ತೀವಿ, ವಿಡಿಯೋ ಕೊಡ್ತೀವಿ, ರೈಟ್ ಅಪ್ಸ್ ಕೊಡ್ತೀವಿ, ಬುಕ್ ಕೊಡ್ತೀವಿ ಬರೆಯಕ್ಕೆ. ಸೊ ಈ ತರದಲ್ಲಿ ಯಾವಾಗ ನಾವು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀವಿ ಆಗ ಏನಾಗತ್ತೆ ಅಂದ್ರೆ ಈ ಮಲ್ಟಿಪಲ್ ಆಸ್ಪೆಕ್ಟ್ಸ್
ಅಲ್ಲಿ ಮಕ್ಕಳಿಗೆ ಟೀಚ್ ಆದಾಗ ಅವರಿಗೆ ಆ ಸಬ್ಜೆಕ್ಟ್ ಏನಾಗುತ್ತೆ ನೀಟಾಗಿ ಅರ್ಥ ಆಗುತ್ತೆ. ಹಾಗಾಗಿ ಈ ಎಲ್ಲಾ 7 ಬೆಸ್ಟ್ ಬೇಸ್ ಆಫ್ ಎಜುಕೇಶನ್ ಅಂತ ಏನ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಇದೆಲ್ಲದಕ್ಕೂ ಪೂರಕವಾಗಿ ಏನಿದೆ ನಮ್ಮ ಎಡ್ಯುಟೆಕ್ ಪ್ಯಾಕೇಜ್ ಹೇಳೋದು ವರ್ಕ್ ಆಗತ್ತೆ. ಹಾಗಾದ್ರೆ ಇನ್ನು ಇದು ಬಿಟ್ಟು ಇಲ್ಲಿ ಏನಾಯ್ತು, ದಿಸ್ ಇಸ್ ಸ್ಯಾಟಿಸ್ಫೈಯಿಂಗ್ ದೋಸ್, ಯಾಕಂದ್ರೆ ನಮ್ಮ ಪ್ಯಾಕೇಜ್ ಅನ್ನು ಅದೇ ತರದಲ್ಲಿ ನಾವು ಡಿಸೈನ್ ಮಾಡಿದ್ದೀವಿ. ಹಾಗಾದ್ರೆ ಇದರಿಂದ ನಮಗೆ ಏನು ಬೆನಿಫಿಟ್ ಆಗತ್ತೆ, ಪೇರೆಂಟ್ಗೆ ಏನು ಬೆನಿಫಿಟ್ ಆಗತ್ತೆ ಅಥವಾ ಮಕ್ಕಳಿಗೆ ಏನ್ ಬೆನಿಫಿಟ್ ಆಗತ್ತೆ ಕರೆಂಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅಂದ್ರೆ, ಇಲ್ಲಿ ಸಹ ನಮಗೆ 7 ಪಾಯಿಂಟ್ಸ್ ಇದೆ. ಫಸ್ಟ್, accessibility ಅಂಡ್ ಫ್ಲೆಕ್ಸಿಬಿಲಿಟಿ. ನಾನು ಹೇಳಿದಾಗೆ ನನಗೆ ಬೆಳಗ್ಗೆ ಓದ್ಬೇಕಾ ರಾತ್ರಿ ಓದ್ಬೇಕಾ, ಸಡನ್ ಕುತ್ಕೊಂಡಾಗ ಅರ್ಧರಾತ್ರಿ ನನಗೆ 7ನೇ ಚಾಪ್ಟರ್ ಡೌಟ್ ಬಂತ, ಆ ಟೈಮಲ್ಲಿ ನಮ್ ಟ್ಯೂಷನ್ಗೆ ಹೋಗಕ್ಕಾಗತ್ತಾ, ಟೀಚರ್ ಅನ್ನು ಕೇಳಕ್ಕಾಗತ್ತಾ, ಅಪ್ಪ ಅಮ್ಮನ ವಿಳಿಸಿ ಕೇಳಕ್ಕಾಗತ್ತಾ? ಆಗಲ್ಲ. ಜಸ್ಟ್ ಆಪ್ ಓಪನ್ ಮಾಡ್ಕೊಂಡು ನಾವು ನೋಡ್ಬೋದು. ನೆಕ್ಸ್ಟ್ ಇನ್ನೊಂದೇಂದ್ರೆ ಸೆಲ್ಫ್ ಪೇಸ್ಡ್ ಲರ್ನಿಂಗ್. ಇಲ್ಲಿ ಏನಿದೆ ಅಂದ್ರೆ ನಾನು ನನ್ನ ಸ್ಪೀಡಿನ ಪ್ರಕಾರ ಓದ್ಬೋದು. ಈಗ ನೋಡಿ, ಕೆಲವೊಂದ್ ಮಕ್ಕಳಿಗೆ ಒಂದ್ಸಲ ಕೇಳಿದ್ರೆ ಅರ್ಥ ಆಗತ್ತೆ, ಕೆಲವೊಬ್ಬರಿಗೆ 3-4 ಸಲ ಪಾಠ ಕೇಳಿದ್ರೆ ಮಾತ್ರ ಅರ್ಥ ಆಗತ್ತೆ. ಸೊ ನನಗೆ ಎಷ್ಟು ಸಲ ಕೇಳಿದ್ರೆ ಅರ್ಥ ಬೇಡ, ನನಗೆ 5 ಸಲ ಪಾಠ ಕೇಳಿದ್ರೆ ಅರ್ಥ ಆಗತ್ತಾ? ಸೊ ನನ್ನ ಸ್ಪೀಡ್ ಪ್ರಕಾರ ನಾನು ಒಂದೇ ಚಾಪ್ಟರ್ ಅನ್ನ 5 ಸಲ ಕೇಳ್ಬೋದು, 10 ಸಲ ಕೇಳ್ಬೋದು. ನನಗೆ ಬೆಳಗ್ಗೆ ಕೇಳ್ಬೇಕಾ, ಸಂಜೆ ಕೇಳ್ಬೇಕಾ, ಅಥವಾ ನಾನು ಹಾಲಿಡೇಸ್ ಇದ್ದಾಗ ಮಾತ್ರ ಸ್ಟಡಿ ಮಾಡ್ಬೇಕಾ, ನನಗೆ ಹೇಗೆ ಬೇಕೋ ಆ ತರದಲ್ಲಿ ಫ್ಲೆಕ್ಸಿಬಲ್ ಆಗಿ ನಾನು ಸಬ್ಜೆಕ್ಟ್ ಅನ್ನ ಕಲೀಲಿಕ್ಕೆ ನಮ್ಮ ಎಡ್ಯುಟೆಕ್ ಪ್ಯಾಕೇಜ್ ಏನಿದೆ, ಡಿಜಿಟಲ್ ಪ್ಯಾಕೇಜ್ ಏನಿದೆ ಮಕ್ಕಳಿಗೆ ಹೆಲ್ಪ್ ಆಗ್ಲಿಕ್ಕಿದೆ. ಸೊ ನೆಕ್ಸ್ಟ್ ಬಂದು ಕಾಸ್ಟ್ ಎಫೆಕ್ಟಿವ್ನೆಸ್. ಇಲ್ಲಿ ಏನಿದೆ ಅಂದ್ರೆ ನಮ್ದು ಈ ಪ್ಯಾಕೇಜ್ ನಾನು ಆಲ್ರೆಡಿ ಹೇಳಿದಾಗೆ ಒಂದು ಎಫೋರ್ಡೆಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀವಿ. ಯಾಕಂದ್ರೆ ದ ಕಂಪನಿ ಹ್ಯಾಸ್ ಕಮ್ ಅಪ್ ವಿತ್ ದ ಮೋಟೋ ದಟ್ ಈಚ್ ಚೈಲ್ಡ್ ಹ್ಯಾಸ್ ಅ ರೈಟ್ ಫಾರ್ ಎಜುಕೇಶನ್. ಸೊ ಪ್ರತಿಯೊಂದು ಮಗುವಿಗೆ ಒಂದು ಒಳ್ಳೆ ಎಜುಕೇಶನ್ ಸಿಗಬೇಕು ಅಂತ ಒಂದು ಒಳ್ಳೆ ನೋಬಲ್ ಕಾಸ್ ಇಟ್ಕೊಂಡು ಕಂಪ್ನಿ ಬಂದಿದೆ. ಅದಕ್ಕೆ ನಮಗೆ ಕೇಂದ್ರ ಸರ್ಕಾರದಿಂದ ಅವಾರ್ಡ್ ಸಹ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಏನಿದೆ ಅಂದ್ರೆ ನಾವ್ ಏನ್ ಮಾಡ್ತೀವಿ, ಏನ್ ಪ್ಯಾಕೇಜ್ ಅನ್ನ ಮಕ್ಳಿಗೆ ಕೊಡೋದಕ್ಕೆ, ಸ್ಕೂಲಿಂದ ಬಂದ್ಮೇಲೆ ಕಂಫರ್ಟೇಬಲ್ ಆಗಿ ಮಕ್ಕಳು ಓದ್ಬೋದು. ಸೊ ಟ್ಯೂಷನಿಗೆ ಹೋಗೋದಿರ್ಲಿ, ಟ್ಯೂಷನ್ ಚಾರ್ಜಸ್ ಇರ್ಲಿ, ಅಥವಾ ಟ್ಯೂಷನ್ಗೆ ಹೋಗಿ ಬರುವ ಖರ್ಚಿರ್ಲಿ, ಆ ತರದಲ್ಲಿ ಯಾವುದು ನಮಗೆ ಇದಾಗಲ್ಲ. ಹಾಗೆ ನಾನು ಅದರ್ ಕೋರ್ಸಸ್ ಏನ್ ಹೇಳಿದೆ, ಫಾರ್ ಎಕ್ಸಾಂಪಲ್ ನಮ್ದು ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಒಂದು ಪ್ಯಾಕೇಜ್ ಅನ್ನ ತಗೊಂಡ್ರೆ ತಾಯಿ ಮತ್ತೆ ಮಗು ನಾವಿಬ್ರು ಅದರಲ್ಲಿ ಇಂಗ್ಲಿಷ್ ಅನ್ನ ಕಲೀಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದೇ ನಾವು ಹೊರಗಡೆ ಹೋಗ್ಬೇಕಂದ್ರೆ ಬೇರೆ ಬೇರೆ ಅಮೌಂಟ್ ಕಟ್ಬೇಕಾಗತ್ತೆ ಇಬ್ಬರಿಗೆ. ಸೊ ಕಾಸ್ಟ್ ಇಫೆಕ್ಟಿವ್ ಇದೆ. ಅದೇ ತರದಲ್ಲಿ ಇಟ್ ವಿಲ್ ಲೋವರ್ ಅವರ್ ಎಕ್ಸ್ಪೆನ್ಸಸ್, ರಿಡ್ಯೂಸ್ ಅವರ್ ಟೈಮ್ ಅಂತ ಸಹ ಹೇಳ್ತೀವಿ. ನೆಕ್ಸ್ಟ್ ಬೆನಿಫಿಟ್ ಬಂದು ಪರ್ಸನಲೈಸೇಷನ್. ಇಲ್ಲಿ ಏನಿದೆ ಅಂದ್ರೆ ನನ್ನ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಪ್ರಕಾರ, ಈಗ ನೋಡಿ ನನಗೆ ಪಾಸ್ ಆಗ್ಲಿಕ್ಕೆ ತುಂಬಾ ಕಷ್ಟ. ಸೊ ನಾನು ಕ್ವಿಜ್ ತನಕ ಹೋಗಲ್ಲ. ನಾನು ಏನ್ ಮಾಡ್ತೀನಿ, ಮೊದ್ಲು ಪಾಠನ ಅರ್ಥ ಮಾಡ್ಕೊಳ್ತೀನಿ. ಫಸ್ಟ್ 1 ತಿಂಗಳು ಏನ್ ಮಾಡ್ತೀನಿ, ಲೆಸನ್ ಅನ್ನ ಅರ್ಥ ಮಾಡ್ಕೊಳಕ್ ನೋಡ್ತೀನಿ. ಸೆಕೆಂಡ್ ಅಲ್ಲಿ ಕ್ವಶನ್ ಆನ್ಸರ್ಗೆ ಹೋಗ್ತೀನಿ. 3rd ಮಂತ್ ಅಲ್ಲಿ ಅಸೆಸ್ಮೆಂಟ್ಗೆ ಹೋಗ್ತೀನಿ. 4th ಮಂತ್ ಅಲ್ಲಿ ನಾನು ಕ್ವಿಜ್ ಅಟೆಂಡ್ ಆಗ್ತೀನಿ. ಹಾಗಾಗಿ ನನ್ನ ಸ್ಪೀಡ್ ಪ್ರಕಾರ ನನಗೆ ಯಾವ ತರದಲ್ಲಿ ಬೇಕು, ಯಾವ ಸಬ್ಜೆಕ್ಟ್ ಮೇಲೆ ನಾನು ಕಾನ್ಸಂಟ್ರೇಷನ್ ಮಾಡಬೇಕು, ಅಥವಾ ನನಗೆ ಯಾವ ಟಾಪಿಕ್ ಇನ್ನೂ ಫುಲ್ ಡೌಟ್ ಇದೆ, ಅರ್ಥನೇ ಆಗ್ತಾ ಇಲ್ಲ, ಅದಕ್ಕೆ ನಾನು ಏನ್ ಮಾಡ್ಬೋದು ಅಂದ್ರೆ ಅದಕ್ಕೆ ನಾನು ಕಾನ್ಸಂಟ್ರೇಷನ್ ಅನ್ನು ಜಾಸ್ತಿ ಕೊಟ್ಕೊಂಡು ನಾವಿಲ್ಲಿ ಓದ್ಬೋದು. ಹಾಗೆ ನೆಕ್ಸ್ಟ್ ಬೆನಿಫಿಟ್ ಏನಿದೆ ಅಂದ್ರೆ ಇಂಟ್ರಾಕ್ಟಿವ್ ಎಂಗೇಜಿಂಗ್ ಟೂಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನಿದೆ, ನಾವು ಏನೀಗ ಆಪ್ ಅಲ್ಲಿ ಕೊಡ್ತೀವಿ, ದಟ್ ಈಸ್ ವೆರಿ ಯೂಸರ್ ಫ್ರೆಂಡ್ಲಿ ಆಪ್ ಇದೆ. ಹಾಗೆ ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಪೇರೆಂಟ್ ಮತ್ತೆ ಸ್ಟೂಡೆಂಟ್ ಇದೇನಿದೆ ಅವ್ರದ್ದು ಇಂಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ. ಹಾಗೆ ಇದು ನಾವು ಕ್ವಿಜ್ ಏನಿದ್ದೇವೆ, ಸೊ ದಟ್ ಈಸ್ ನಥಿಂಗ್ ಬಟ್ ಗೇಮಿಫೈಯಿಂಗ್ ದ ಎಜುಕೇಶನ್ ಅಂತ ಹೇಳ್ತೀವಿ. ಅಂದ್ರೆ ಕ್ವಿಜ್ ಅಲ್ಲಿ ಅಟೆಂಡ್ ಆದಾಗ ಮಕ್ಕಳಿಗೆ ನಾನು ಸೀರಿಯಸ್ ಆಗಿ ಏನೋ ಒಂದು ಕ್ವಿಜ್ ಅಟೆಂಡ್ ಆಗ್ಲಿಕ್ಕೆ ಕುತ್ಕೊಂಡಿದೀನಿ ಅಂತ ಹೇಳಲ್ಲ. ಇಟ್ ವಿಲ್ ಬಿ ಜಸ್ಟ್ ಲೈಕ್ ಅ ಗೇಮ್. ಕ್ವಿಜ್ ಅನ್ನು ಸಹ ನಾವೇನ್ ಮಾಡಿದೀವಿ, ಚೆನ್ನಾಗಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಎಲ್ಲ ಕೊಟ್ಟು ಅಥವಾ ಅವ್ರು ಆನ್ಸರ್ ಮಾಡುವಾಗ ಅಂದ್ರೆ ಆ ಆಪ್ ಅಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಆಗತ್ತೆ ಅಂತ ನಾವು ಅಟೆಂಡ್ ಆದ್ರೆ ಗೊತ್ತಾಗತ್ತೆ. ಸೊ ಜಸ್ಟ್ ಇಟ್ ಲುಕ್ಸ್ ಲೈಕ್ ಅ ಗೇಮ್. ಯು ಫೀಲ್ ದಟ್ ಯು ಆರ್ ಒಂದು ಗೇಮ್ ಆಡ್ತಾ ಇದೀರಿ ಅಂತ ಅನ್ಕೊಳ್ತೀರಿ, ಆದ್ರೆ ಅದು ಗೇಮ್ ಅಲ್ಲ, ಅದೇನಾಗಿರುತ್ತೆ ನಿಮ್ದು ಕ್ವಿಜ್ ಆಗಿರುತ್ತೆ. ಸೊ ಈ ತರದಲ್ಲಿ ಏನಿದೆ ನಮ್ಮ ಕ್ವಿಜ್ ಪಾರ್ಟ್ ಸಹ ಹೆಲ್ಪ್ ಆಗಿ ನಮಗೆ ಒಂದು ಬೆನಿಫಿಟ್ ಅನ್ನ ಕೊಡ್ಲಿಕ್ಕಿದೆ. ಹಾಗೆ ಇಲ್ಲಿ ನಮ್ದೊಂದು ಸ್ಕಿಲ್ ಡೆವಲಪ್ಮೆಂಟ್ ಗೆ ಸಹ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಏನಿದೆ, ನಾರ್ಮಲಿ ನಮ್ಗೆ ಗೊತ್ತಿದೆ ಫ್ಯೂಚರ್ ಅಲ್ಲಿ ಎಜುಕೇಶನ್ ಬಂದು ಡಿಜಿಟಲ್ ಲರ್ನಿಂಗ್ ಆಗ್ಲಿಕ್ಕಿದೆ. ಹಾಗಾದ್ರೆ ಗ್ಯಾಜೆಟ್ಸ್ ಅನ್ನ ನಾನು ಯಾವ ತರದಲ್ಲಿ ಯೂಸ್ ಮಾಡ್ಬೇಕು, ದಿನಕ್ಕೆ ಎಷ್ಟು ಟೈಮ್ ಯೂಸ್ ಮಾಡ್ಬೇಕು, ಯೂಸ್ ಮಾಡುವಾಗ ಅದನ್ನು ನಾನು ಎಫಿಷಿಯಂಟ್ ಆಗಿ ಯಾವ ತರದಲ್ಲಿ ಯೂಸ್ ಮಾಡ್ಬೇಕು, ನಮಗೆ ಒಂದು ಸೆಲ್ಫ್ ಮೋಟಿವೇಶನ್ ಇರಬೇಕು, ನಮಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು. ನಾನು ದಿನಕ್ಕೆ ಇಷ್ಟು ಸಲ, ಓಕೆ ನನಗೆ ಡೈಲಿ 1 hour ಎಡ್ಯುಟೆಕ್ ಇಂದ ವರ್ಕ್ ಮಾಡ್ಲಿಕ್ಕೆ ಬೇಕು ಅಂದ್ರೆ ಓನ್ಲಿ 1
1 hour efficient I'm using the gadget. ಅದ್ ಬಿಟ್ಕೊಂಡು ಇಲ್ಲದಿದ್ರೆ ಏನಾಗತ್ತೆ, ನಾವು ಬೇರೆ ಯೂಟ್ಯೂಬ್ ಅದರಲ್ಲೆಲ್ಲ ಸ್ಟಡಿ ಮಾಡ್ಲಿಕ್ಕೆ ಮಕ್ಳಿಗೆ ಕೊಟ್ವಿ ಅಂದ್ರೆ ಅವ್ರಿಗೆ ಸರ್ಚ್ ಮಾಡಕ್ಕೆ ಅರ್ಧ ಮುಕ್ಕಾಲ್ ತಾಸು ಹೋಗುತ್ತೆ ಅಲ್ವಾ. ಇಲ್ಲಿ ಏನಾಗುತ್ತೆ, ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗತ್ತೆ, ಟೆಕ್ನಾಲಜಿ ಗೊತ್ತಾಗತ್ತೆ. ಇದ್ರ ಜೊತೆಗೆ 9th ಮತ್ತೆ 10th ಮಕ್ಳಿಗೆ ಏನಿದೆ, ನಾವು ಕೆಲವೊಂದು ಫ್ರೀ ಡಿಜಿಟಲ್ ಕೋರ್ಸಸ್ ಅನ್ನು ಸಹ ಕೊಡ್ತಾ ಇದ್ದೇವೆ. ಅಲ್ಲಿ ಸಹ ಅವರದ್ದೇನಿದೆ ಟೆಕ್ನಾಲಜಿ ಅಥವಾ ಈ ಕಂಪ್ಯೂಟರ್ಸ್ ನಾಲೆಜ್ ಏನಿದೆ ಅದನ್ನು ಸಹ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದೇ ತರದಲ್ಲಿ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸಸ್ ಇರ್ಬೋದು ಅಥವಾ MS ಆಫೀಸ್ ಕೋರ್ಸಸ್ ಇರ್ಬೋದು, ಅದ್ರ ಜೊತೆಗೆ ಸಹ ನಾವು ಸ್ಕಿಲ್ ಡೆವಲಪ್ಮೆಂಟ್ಗೆ ಬೇರೆ ಬೇರೆ ಕೋರ್ಸಸ್ ಅನ್ನ ಸಹ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಬಂದು ಗ್ಲೋಬಲ್ ಕೊಲಾಬರೇಷನ್. ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಟೂಡೆಂಟ್ಸಿಗೆ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಅವ್ರು ಹೊರಗಡೆ ಹೋಗ್ಲಿಕ್ಕೆ ತುಂಬಾ ಜನ ಈಗ ನಾವೇನ್ ಮಾಡ್ತಿದೀವಿ ಅಂದ್ರೆ ಮಕ್ಕಳಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೂನು ವಿ ಆರ್ ನಾಟ್ ಸೆಂಡಿಂಗ್ ದೆಮ್. ಯಾಕಂದ್ರೆ ಅಮ್ಮ ಸ್ಕೂಲ್ ಮಿಸ್ ಆಗತ್ತೆ, ನಿಮ್ದು ಸ್ಕೂಲ್ ಮಿಸ್ ಆದ್ರೆ ಹೋಗಕ್ ಆಗಲ್ಲ, ಬೇಡ ನೀನ್ ಎಲ್ಲಿಗೂ ಹೋಗ್ಬೇಡ ಅಂತೇಳಿ. ಇಲ್ಲಿ ಏನ್ ಮಾಡ್ತೀವಿ, ಸ್ಟೂಡೆಂಟ್ಸ್ಗೆ ಕ್ಲಾಸ್ ಮಿಸ್ ಆದ್ರೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನ್ ಮಾಡ್ಬೋದು, ಅವರು ಅವರ ಬೇಕಾದಾಗ ಕ್ಲಾಸ್ ಅನ್ನ ಅಟೆಂಡ್ ಆಗ್ಬೋದು. ಹಾಗಾಗಿ ಅವರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಿಗೆ ಸಹ ಸ್ಟೂಡೆಂಟ್ ಪ್ಲಾನ್ ಮಾಡ್ಬೋದು. ಹಾಗೆ ನಾನು ಏನ್ ಹೇಳಿದಾನೆ, ಯಾವಾಗ ಸ್ಟೂಡೆಂಟ್ ಲರ್ನರ್ ಆಗಿ ಕನ್ವರ್ಟ್ ಆಗ್ತಾನೆ, ಅಲ್ಲಿ ಏನ್ ಮಾಡ್ತಾರೆ, ಅವ್ರ ಕ್ವಿಜ್ ಅನ್ನ ಅಟೆಂಡ್ ಆಗ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಈ ಕ್ವಿಜ್ ಅಲ್ಲಿ ಆಲ್ ಓವರ್ ಇಂಡಿಯಾದಿಂದ ಎಲ್ಲಾ ಮಕ್ಕಳು ಕುತ್ಕೊಂಡಿರ್ತಾರೆ, ಬೇರೆ ಬೇರೆ ಮಕ್ಕಳನ್ನ ನೋಡ್ತಾರೆ, ಅವ್ರ ಜೊತೆಗೆ ಇಂಟ್ರಾಕ್ಟ್ ಆಗ್ತಾರೆ, ಟೀಚರ್ ಜೊತೆಗೆ ಒಂದು ಇಂಟ್ರಾಕ್ಟ್ ಆಗ್ತಾರೆ. ಇಲ್ಲಿ ಏನಾಗತ್ತೆ ಅಂದ್ರೆ ಆ ಬೇರೆ ಬೇರೆ ಜನರ ಹತ್ರ ಮೀಟ್ ಆಗೋದಿರ್ಲಿ, ಅಥವಾ ಇವ್ರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಕೊಡೋದಿರ್ಲಿ, ಅಥವಾ ಅವ್ರಿಗೆ ಸ್ಟಡಿ ಜೊತೆಗೆ ಅವ್ರಿಗೆ ಇಷ್ಟವಾದ ಔಟ್ಸೈಡ್ ಫೀಲ್ಡ್ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಸಹ ಬೆನಿಫಿಟ್ ಆಗತ್ತೆ. ಹಾಗೆ ನಮ್ದು ಪ್ಯಾಕೇಜ್ ಏನಿದೆ ಅಪ್ ಟು ಡೇಟ್ ಇರುತ್ತೆ. ಆಸ್ ಪರ್ ನಮ್ದು NCERT ಜೊತೆಗೆ ಕಂಪನಿದು ಆಲ್ರೆಡಿ ರಿಲೇಷನ್ಸ್ ಇರೋದಕ್ಕೆ ಏನಾಗತ್ತೆ, ಯಾವ್ಯಾವಾಗ ನಮ್ಗೆ NCERT ಇಂದ ಸಿಲೆಬಸ್ ಚೇಂಜ್ ಆಗತ್ತೆ, ಚೇಂಜ್ ಆದಾಗ ಅಪ್ ಟು ಡೇಟ್ ಆಗಿ ರೆಗ್ಯುಲರ್ ಆಗಿ ಕರೆಕ್ಟ್ ಆಗಿ ಸಬ್ಜೆಕ್ಟ್ಸ್ ಅನ್ನ ನಾವು ಅಪ್ಡೇಟ್ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ಏನಿದೆ ಅಂದ್ರೆ, ಹಾಗಾದ್ರೆ ನಾನು ಇಲ್ಲಿ ಏನ್ ಹೇಳಿದೆ ನಿಮ್ಗೆ, ನಮ್ಮ ಪ್ಯಾಕೇಜ್ ಅಲ್ಲಿ ಏನಿದೆ 7 ಬೆಸ್ಟ್ ಸ್ಟಡಿ ಮೆಥಡ್ಸ್ ಅಲ್ಲಿ ಏನು ನಮ್ಮ ಪ್ಯಾಕೇಜ್ ಯಾವ ತರದಲ್ಲಿ ಅಪ್ಲೈ ಆಗತ್ತೆ, ಹಾಗೆ ಈ ಫಿಜಿಟಲ್ ಕೋರ್ಸಸ್ ಇದು ಬೆನಿಫಿಟ್ಸ್ ಏನಿದೆ ಅಂತ ನಿಮ್ಗೆ ಹೇಳಿದೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ಈ ಪ್ಯಾಕೇಜ್ ಅನ್ನು ನಾನು ತಗೊಳ್ಬೇಕಾ ಬೇಡವಾ, ಅಥವಾ ನನ್ನ ಮಗುವಿಗೆ ಬೇಕಾ ಬೇಡವಾ ಅಂತ ಹೇಳಿದಾಗ ಈ ಕೆಲವೊಂದು ಕ್ವಶನ್ಸ್ ಅನ್ನ ನಿಮ್ಮಷ್ಟಕ್ಕೆ ನೀವು ಅನಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತ ತಗೊಂಡ್ರೆ, ನನ್ನ ಮಗ ಕರ್ನಾಟಕದಲ್ಲಿರುವ ಬೆಸ್ಟ್ ಸ್ಕೂಲಲ್ಲಿ ಓದ್ತಾ ಇದ್ದಾನ, ಅವನ ಸ್ಕೂಲಲ್ಲಿ ಇರುವ ಟೀಚರ್ಸ್ ಎಲ್ಲರೂ ಪ್ರೊಫೆಷನಲಿ ಟ್ರೈನ್ಡ್ ಇದ್ದಾರಾ, ಆಮೇಲೆ ನಮಗೆ ನಾನು ಆಲ್ರೆಡಿ ಹೇಳಿದ ಹಾಗೆ ಸ್ಕೂಲಲ್ಲಿ ಹೆಂಗೆ ಪಾಠ ಮಾಡ್ತಾರೆ ಅಂತ ನನಗೇನಾದ್ರು ನೋಡಕ್ ಅವಕಾಶ ಇದೆಯಾ, ಒಂದು ಸಲ ಟಾಪಿಕ್ ಅನ್ನ ಕೇಳಿದ್ರೆ ಏಕಗ್ರಾಹಿ, ಒಂದು ಸಲ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನನ್ನ ಮಗುವಿಗಿದೆಯಾ, ಮಕ್ಕಳಿಗೆ ಮಾರ್ಕ್ಸ್ ತಗೊಳ್ಳೋದು ಮಾತ್ರ ಇಂಪಾರ್ಟೆಂಟಾ ಅಥವಾ ನಾಲೆಜ್ ತಗೊಂಡು ಮಾರ್ಕ್ಸ್ ಅನ್ನ ತಗೊಳ್ಳೋದು ಇಂಪಾರ್ಟೆಂಟಾ, ಬಾಯ್ಪಾಠ ಮಾಡೋದು ಒಂದು ಒಳ್ಳೆ ಸ್ಟಡಿ ಮೆಥಡಾ, ಅಥವಾ ನನ್ನ ಮಗುವಿಗೆ ಒಂದು ಕ್ವಾಲಿಟಿ ಎಜುಕೇಶನ್ ಹೇಳೋದು ಬೇಕಾ, ಅಥವಾ ನನ್ನ ಮಗು ಒಂದು ಲರ್ನರ್ ಆಗಿ ಕನ್ವರ್ಟ್ ಆಗ್ಬೇಕಾ, ಅಂದ್ರೆ ಯಾವುದೇ ವಿಷಯದಲ್ಲಿ ಒಂದು ಇನೋವೇಟಿವ್ ಆಗಿ ಥಿಂಕ್ ಮಾಡೋ ಹಾಗೆ ನನ್ನ ಮಗು ನನಗೆ ಡೆವಲಪ್ಮೆಂಟ್ ಆಗ್ಬೇಕಾ ಬೇಡವಾ. ಹಾಗೆ ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಏನು ಎಜುಕೇಶನ್ ಅಲ್ಲಿ ಸ್ಟ್ರೆಸ್ ಫೀಲ್ ಮಾಡ್ತಾ ಇದ್ದಾರೆ ಅದನ್ನ ನಾವು ರಿಡ್ಯೂಸ್ ಮಾಡ್ಬೇಕಾ ಬೇಡವಾ, ಅವ್ರಿಗೆ ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ನಾವು ಟೈಮ್ ಅಲಾಟ್ಮೆಂಟ್ ಮಾಡ್ಬೇಕಾ ಬೇಡವಾ. ನಾನು ನನಗೆ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತ ಪಕ್ಕದಲ್ಲಿ ಕುತ್ಕೊಳ್ಳೋದಲ್ಲ, ನನ್ನ ಮಗನ ಜೊತೆಗೆ ಸ್ಟಡಿಯಲ್ಲಿ ಇನ್ವಾಲ್ವ್ ಆಗಿ ಆ ಸಬ್ಜೆಕ್ಟ್ ಅನ್ನ ನಾನು ಸಹ ಕಲಿತಾ ನನ್ನನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾ ಬೇಡವಾ. ಅಥವಾ ನಮ್ಮ ಮಕ್ಕಳು ಯಾವ ತರದಲ್ಲಿ ಗ್ರೋ ಆಗ್ತಾ ಇದ್ದಾರೆ, ಓನ್ಲಿ ಸ್ಕೂಲಲ್ಲಿ ಕೊಟ್ಟ ಮಾರ್ಕ್ಸ್ ಕಾರ್ಡ್ ಅನ್ನ ನೋಡಿ ಅಲ್ಲ, ಪ್ರತಿದಿನ ನನ್ನ ಮಗ ಅಕಾಡೆಮಿಕ್ ಆಗಿ ಯಾವ ತರದಲ್ಲಿ ಗ್ರೋ ಆಗ್ತಾ ಇದ್ದಾನೆ, ಅವನ ಅನಾಲಿಸಿಸ್ ಪವರ್ ಹೇಗೆ ಗ್ರೋ ಮಾಡ್ಕೊಡ್ತಾ ಇದ್ದಾನೆ, ಅವನ ಮೆಮರಿ ಪವರ್ ಯಾವ ತರದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಅವನ ರಿಕಾಲಿಂಗ್ ಸ್ಪೀಡ್ ಯಾವ ತರದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಇದನ್ನೆಲ್ಲವನ್ನು ನಾನು ರೆಗ್ಯುಲರ್ ಆಗಿ ವಾಚ್ ಮಾಡ್ಬೇಕಾ ಬೇಡವಾ. ಅಥವಾ ನನ್ನ ಮಗ ಒಂದು ಅಚೀವ್ಮೆಂಟ್ ಮಾಡಿದಾನೆ, ಒಂದು ಕ್ವಿಜ್ಗೆ ಅಟೆಂಡ್ ಆದ, ಅಥವಾ ಅವನು ಹೈಲಿ ಸ್ಟಡಿ ಮಾಡ್ತಾ ಇದ್ದಾನೆ, ಅಸೆಸ್ಮೆಂಟ್ ಅಲ್ಲಿ ಇನ್ ಟೈಮ್ ಕಂಪ್ಲೀಟ್ ಮಾಡ್ತಾ ಇದ್ದಾನೆ, ಕ್ವಿಜ್ ಅಲ್ಲಿ ಎಲ್ಲ ಕ್ವಶನ್ಸ್ ಅನ್ನ ಆನ್ಸರ್ ಮಾಡ್ತಾ ಇದ್ದಾನೆ, ಹಾಗಿರುವಾಗ ನನ್ನ ಮಗನಿಗೆ ಒಂದು ರಿವಾರ್ಡ್ ಅಥವಾ ಒಂದು ಸ್ಕಾಲರ್ಶಿಪ್ ಅಥವಾ ಒಂದು ಪ್ರೈಸ್ ಹೇಳೋದನ್ನ ಬಂದ್ರೆ ಅವನಿಗೆ ಖುಷಿ ಆಗತ್ತಾ ಇಲ್ವಾ. ಹಾಗಾದ್ರೆ ಅವನಿಗೆ ಅವಾರ್ಡ್ಸ್ ಎಲ್ಲ ಬೇಕಾ ಬೇಡವಾ, ಬಂದ್ರೆ ನನ್ನ ಮಗು ಯಾವ ತರದಲ್ಲಿ ಫೀಲ್ ಆಗ್ತಾನೆ. ಹಾಗಾಗಿ ಇದೆಲ್ಲವನ್ನು ನಾವು ಮಾಡ್ತಾ ಹೋದ್ರೆ ನಮ್ಮ ಮಕ್ಕಳು ಯಾವ ತರದಲ್ಲಿ ಫೀಲ್ ಆಗ್ಬೋದು.
ಅಥವಾ ಈ ತರದಲ್ಲಿ ನಮಗೆ ಬೇಕಾ ಅಂತ ಹೇಳೋದ್ರ ಬಗ್ಗೆ ಪ್ರತಿಯೊಬ್ರು ನಮಗೆ ನಾವೇ ಕ್ವಶನ್ಸ್ ಅನ್ನ ಹಾಕೊಳ್ಬೇಕಾಗತ್ತೆ. ಸೊ ಈ ತರದಲ್ಲಿ ನಾವು ಯಾವಾಗ ಕ್ವಶನ್ಸ್ ಅನ್ನ ಹಾಕೊಳ್ತೀವಿ, ನೀವು ನೋಡ್ಬೋದು ಇದೆಲ್ಲಾ ಕ್ವಶನ್ಸಿಗೂ ಎಡ್ಯುಟೆಕ್ ಅಲ್ಲಿ 100% ಆನ್ಸರ್ ಇದೆ. ಓಕೆ, ಈಗ ನೆಕ್ಸ್ಟ್ ಬಂದು ದ ಎಕ್ಸೈಟ್ಮೆಂಟ್ ಲಾಸ್ಟ್ ಟಾಪಿಕ್ ಆಫ್ ಅವರ್ ಸೆಷನ್. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕ್ವಿಜ್ ಟೈಮ್ ಅಂತ ಹೇಳ್ತೀವಿ. ಸೊ ಈ ಕ್ವಿಜ್ ಟೈಮ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿ ವಿಲ್ ಬಿ ಆಸ್ಕಿಂಗ್, ಈ ಪ್ರೆಸೆಂಟೇಶನ್ ಅಲ್ಲಿ ನಾನು ಹೇಳಿದ ಕೆಲವೊಂದು ಪಾಯಿಂಟ್ಸ್ ಇನ್ ಬಗ್ಗೆ ಕ್ವಿಜ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತೀನಿ. ಅದನ್ನ ಯಾವ ಸ್ಟೂಡೆಂಟ್ ಫಸ್ಟ್ ಆನ್ಸರ್ ಮಾಡ್ತಾರೆ ಅವರಿಗೆ ನಾವೊಂದು ಪ್ರೈಸ್ ಮನಿಯನ್ನು ಸಹ ಇಲ್ಲಿ ಅಲೋಕೇಶನ್ ಮಾಡಕ್ಕೆ ಇದೆ. ಓಕೆನಾ? ಸೊ ಆಲ್ ದ ಸ್ಟೂಡೆಂಟ್ಸ್ ಐ ಆಮ್ ರಿಕ್ವೆಸ್ಟಿಂಗ್, ಇಲ್ಲಿ ಅಟೆಂಡ್ ಆಗಿರೋ ಎಲ್ಲಾ ಸ್ಟೂಡೆಂಟ್ಸ್ ನಿಮ್ಮ ವಿಡಿಯೋವನ್ನ ಆನ್ ಮಾಡಬೇಕು. ರಾಹುಲ್ ಸರ್ ಇದ್ದಾರಾ? ಸಚಿನ್ ಸರ್ और ರಾಹುಲ್ ಸರ್? ಓಕೆ, ರಾಹುಲ್ ಸರ್ ಇದ್ದಾರೆ ಮೇಡಮ್. ಓಕೆ. ಸೊ ಆಲ್ ದ ಸ್ಟೂಡೆಂಟ್ಸ್, ಆರ್ ಯು ರೆಡಿ? ಓಕೆ, ಭವ್ಯ ಮೇಡಮ್ ಅಬ್ಸರ್ವ್ ಮಾಡಿ ಯಾವ ಸ್ಟೂಡೆಂಟ್ ಫಸ್ಟ್ ಅನ್ಮ್ಯೂಟ್ ಮಾಡಿ ಆನ್ಸರ್ ಮಾಡ್ತಾರೆ ಅಂತ. ಓಕೆ, so I am requesting some of the co-host to just observe which student is going to answer the question first. Students, are you ready? Shall I ask the question? Okay. So what are the two different ways in which EduTech will help you to crack the exam? ನೀವು ಒಂದು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬೇಕು ಅಂದ್ರೆ ಅದಕ್ಕೆ EduTech ಇಂದ 2 ತರದಲ್ಲಿ ನಿಮಗೆ ಹೆಲ್ಪ್ ಆಗತ್ತೆ. ಯಾವ್ದ್ಯಾವ್ದು? ಓಕೆ, ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ. Which are the two options which will help you to crack the exam very easily from EduTech? Make a routine, prioritize your work. No, prioritize your work you have to do, but that everyone is doing, but EduTech is helping in 2 different other ways. Evaluating your progress regularly. Ma'am, Yeah. ma'am, practice. No. Evaluating your progress Evaluating regularly. process regularly. Yeah. And second one? Choose optimum study method. Yes. Very good. Very good. Congratulations. Your name? Angelina Joseph. Angela, I think you only win the last time quiz prize also, right? Yes, ma'am. Yes. Yeah. So just a minute. I'll share the answer for you. This was the one what I have told. ಸೊ ಈ ಫಸ್ಟ್ ಇದು 3 ಏನಿದೆ ಪ್ರತಿಯೊಬ್ರು ನಮ್ಮ ಟೈಮ್ ಪ್ರಕಾರ ಮಾಡ್ಕೊಳ್ತೀವಿ. ಎಡ್ಯುಟೆಕ್ ಏನ್ ಮಾಡತ್ತೆ? ಆಪ್ಟಿಮಮ್ ಸ್ಟಡಿ ಮೆಥಡ್ ಮತ್ತೆ ಇವ್ಯಾಲ್ಯೂಟ್ ಯುವರ್ ಪ್ರೋಸೆಸ್ ರೆಗ್ಯುಲರ್ಲಿ, ಇದೆರಡು ನಮಗೆ ಎಡ್ಯುಟೆಕ್ ಇಂದ ಸಿಗತ್ತೆ. ಸೊ ಗುಡ್ ವರ್ಕ್ ಆಂಜಲಿನಾ. ರಾಹುಲ್ ಸರ್ ಮೊಬೈಲ್ ನಂಬರ್ ಹೇಳಿ. 99 ಓಕೆ 0234 ಓಕೆ 9938. Prabha age, right? Yes, yes, sir. One second. Okay, congratulations. Thank you, sir. Okay. Received your amount, right? Yes, sir. I have received. Okay, all the best. Thank you, sir. Okay, now shall I go to the second question? 2 questions. 1 question is over second. Shall I go to the second question? Yeah. So what concept in EduTech makes the subject to be stored in your permanent memory from temporary memory? What will make the subject to get stored in the permanent memory from temporary memory? I'll give a hint. How many types of revisions
make you to save the subject? Ma'am, 5. Fine, yes. 5. Vaishnavi is the you're from the correct answer. Just let me share the slide for you. Five types of revision plan will make the concept to be in your permanent memory from the temporary memory. Very good. Tell your number, please. Ma'am, Yeah, your Pardon? Ma'am, yeah. Number please. 8050 8050 789 789 769, ma'am. 769. Yes, ma'am. Jyoti GR, right? Yes, ma'am. Congratulations. Thank you, sir. So Vaishnavi, you're from which place? Ma'am, Shumoga. Shimoga. Very good, very good. ಓಕೆ ಟೀಮ್. ಸೊ ನಾವಿಲ್ಲಿ ಇವತ್ತಿನ ಕ್ವಿಜ್ ಏನಿದೆ ಅದರಲ್ಲಿ ಮಕ್ಕಳಿಗೆ 2 ಕ್ವಶನ್ಸ್ ಅನ್ನ ಕೇಳಿದ್ವಿ. ಸೊ ಇಬ್ರು ಸ್ಟೂಡೆಂಟ್ಸ್ ಏನಿದ್ದಾರೆ ಈ 2 ಪ್ರಶ್ನೆಗೆ ಕರೆಕ್ಟ್ ಆಗಿ ಆನ್ಸರ್ ಅನ್ನು ಕೊಟ್ಟು ಇವತ್ತಿನ ಕ್ವಿಜ್ ಪ್ರೈಸ್ ಅನ್ನ ವಿನ್ ಮಾಡಿದ್ದಾರೆ. ಕಾಂಗ್ರ್ಯಾಚುಲೇಷನ್ಸ್ ಟು ದ ಕಿಡ್ಸ್. ಹಾಗಾಗಿ ಇಷ್ಟು ಚೆನ್ನಾಗಿರುವ ಕಾನ್ಸೆಪ್ಟ್, ಇಷ್ಟು ಬೆನಿಫಿಟ್ ಇದೆ, ಟಾಪ್ ಸ್ಟಡಿ ಮೆಥಡ್ ಇರುವ ಪ್ರಾಡಕ್ಟ್ ಇದೆ ನಮ್ಮ ಹತ್ರ. ಹಾಗಾಗಿ ಇದನ್ನ ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ತೇವೆ. ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಸ್ಕೂಲ್ ಸ್ಟೂಡೆಂಟ್ಸ್ ಇರ್ಬೋದು, ಸಪ್ಲಿಮೆಂಟರಿ ಪ್ಯಾಕೇಜ್ ಇರ್ಬೋದು, ಅಥವಾ ನಾನೇನ್ ಜನರಲ್ ಪ್ಯಾಕೇಜ್, ಸ್ಪೋಕನ್ ಇಂಗ್ಲಿಷ್ ಪ್ಯಾಕೇಜಸ್ ಅಥವಾ MS ಆಫೀಸ್ ಹೇಳಿದೆ, ಈ ತರದಲ್ಲಿ ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ತುಂಬಾ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ತೀನಿ. ಹಾಗಾಗಿ ನಿಮಗೆ ಈ ಕಾನ್ಸೆಪ್ಟ್ ಇಷ್ಟ ಆಯ್ತು ಅಂತಂದ್ರೆ ಇದರಲ್ಲಿ ಇನ್ನು ಯಾವ್ಯಾವ ತರದಲ್ಲಿ ಕೋರ್ಸಸ್ ಇದೆ, ಕೋರ್ಸ್ ಡೀಟೇಲ್ ಇರ್ಬೋದು, ಅಥವಾ ನೀವು ನಿಮ್ಮನ್ನ ಅಥವಾ ನಿಮ್ಮ ಮಕ್ಕಳ ಸಲುವಾಗಿ ಈ ಪ್ಯಾಕೇಜ್ ಬೇಕು ಅಂತ ಆದ್ರೆ, ಅಥವಾ ಇನ್ನು ಕೆಲವೊಂದು ಡೆಮೋ ವಿಡಿಯೋಸ್ ನಿಮ್ಗೆ ಬೇಕು ಅಂತ ಆದ್ರೆ, ಯಾವುದೇ ತರದ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂದ್ರೆ ಇವತ್ತಿನ ಮೀಟಿಂಗಿಗೆ ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ರು ಅವರನ್ನ ಒಂದು ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಗೆ ಫರ್ದರ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹೋಪ್ ಟುಡೇಸ್ ಇನ್ಫಾರ್ಮೇಶನ್ ವಾಸ್ ವೆರಿ ಮಚ್ ಯೂಸ್ಫುಲ್ ಟು ಎವ್ರಿ ಒನ್. ಅಂಡ್ ಇವತ್ತು ಅಟೆಂಡ್ ಆದ ಎಲ್ಲಾ ಸ್ಟೂಡೆಂಟ್ಸಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ನಾನು ಹೇಗೆ ಆಲ್ರೆಡಿ ನಿಮ್ಗೆ ಫೋಟೋ ತೋರಿಸಿದ್ದೆ, ನಾವು ಕೆಲವೊಂದು ಅಚೀವರ್ ಸ್ಟೂಡೆಂಟ್ಸಿಗೆ ಏನು ಒಂದು ರಿಕಗ್ನೈಸ್ ಮಾಡಿದ್ವಿ ಅಂತ. ಸೊ ನೆಕ್ಸ್ಟ್ ನಮ್ಮ ಇವೆಂಟ್ ಇರುವಾಗ ನೀವೆಲ್ಲ ಮಕ್ಳು ಯಾರಿದ್ದೀರಾ ನೀವೆಲ್ಲರೂ ಬರಬೇಕು. ಸೊ ಲೆಟ್ ಅಸ್ ಆಲ್ ಮೀಟ್ ಟುಗೆದರ್ ಅಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ದ ಸ್ಟೂಡೆಂಟ್ಸ್ ಓವರ್ ಹಿಯರ್. ಸೊ ನಿಮ್ಮ ಕನಸು ಏನಿದೆ ಅಥವಾ ನಿಮ್ಮ ಗೋಲ್ ಏನಿದೆ ಅದನ್ನ ನೀವು ಈಸಿಯಾಗಿ, ಸ್ಟ್ರೆಸ್ ಫ್ರೀ ಆಗಿ, ಯಾವುದೇ ತರದ ಕಷ್ಟ ಇಲ್ಲದೆ ವೆರಿ ಈಸಿ ಗೋಯಿಂಗ್ ಅಲ್ಲಿ ನಿಮ್ಮ ಗೋಲ್ ಅನ್ನ ನೀವು ರೀಚ್ ಆಗಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಇದೇನಿದೆ ಒಂದು ಆ ತರದ ಒಳ್ಳೆ ಪ್ಲಾಟ್ಫಾರ್ಮ್ ಪೇರೆಂಟಿಗೆ ಇರ್ಬೋದು ಅಥವಾ ಮಕ್ಕಳಿಗೆ ಇರ್ಬೋದು. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಓವರ್ ಟು ಭವ್ಯ ಮ್ಯಾಮ್. ಮ್ಯಾಮ್ ಹೇಳಿ ಮ್ಯಾಮ್, ಅದು ನನ್ ಕ್ವಿಜ್ ಹೇಳ್ದೆ, ಅದು ಏನೋ ಪ್ರೈಸ್ ಏನೋ ಬರ್ಲಿಲ್ಲ. ನಂಬರ್ ಈಗ ನಿಮ್ಗೆ ಜಿಪೇ ಬಂದಿರ್ಬೇಕು ನೋಡಿ, ಫೋನ್ ಪೇ, ಜಿಪೇ ಅಮೌಂಟ್. ಯಾವ್ದು ಇವಾಗ ಮಾಡಿದ? ಹಾ ಮ್ಯಾಮ್ ಬಂದಿಲ್ಲ. One second. ಮ್ಯಾಮ್ ಹಾ ಹೇಳಿ ಮ್ಯಾಮ್, ಅದು ಜ್ಯೋತಿ GR. ಎಸ್ ಸರ್. ಇಲ್ಲಿ ಸೆಂಡ್ ಆಗಿದೆ, ಕಂಪ್ಲೀಟ್ ಸ್ಕ್ರೀನ್ಶಾಟ್ ಸೆಂಡ್ ಮಾಡ್ತೀನಿ ನಾನು. ಸ್ಕ್ರೀನ್ ಶಾಟ್ ಗೀತಾ ಸೆಂಡ್ madam? ಮಾಡ್ತಾರೆ. ಒಮ್ಮೊಮ್ಮೆ ಗೀತಾ madam? ನೆಟ್ವರ್ಕ್ ಸ್ಲೋ ಇದ್ರೆ ಇಶ್ಯೂ ಆಗತ್ತೆ. ಇಟ್ ವಿಲ್ ಕಮ್ ಮ್ಯಾಮ್. ಮಿತಾ ಮೇಡಮ್ ಇಲ್ಲಿ ಸೆಂಡ್ ಆಗಿದೆ. ಓಕೆ ನಾನು ನಿಮಗೆ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿದೆ. ಓಕೆ ಸರ್, ಸ್ಕ್ರೀನ್ ಶಾಟ್ ಸೆಂಡ್ ಮಾಡಿ ನಾನು ಇಲ್ಲಿ ಮಿತಾ ಶೇರ್ ಮೇಡಮ್ ಮಾಡ್ತೇನೆ. ನಿಮ್ಗೆ ಸೆಂಡ್ ಮಾಡಿದೆ. ಓಕೆ ಐ ಶೇರ್ ಇಟ್ ಸರ್. ನೋಡಿ, ಚೆಕ್ ಮಾಡಿ ಬಂದಿದೆ ನಾನು ಶೇರ್ ಮಾಡ್ತೇನೆ ಸರ್. ಇವಾಗ ಶೇರ್ ಮಾಡಿ ಚೆಕ್ ಮಾಡ್ಲಿಕ್ಕೆ ಹೇಳಿ ಅವರಿಗೆ. ನೋಡಿ ಮೇಡಮ್, ಇದು ಸೆಂಡ್ ಆಗಿದೆ. ಮೇ ಬಿ ನಿಮಗೆ ಸ್ವಲ್ಪ ಟೈಮ್ ಅಲ್ಲಿ ರಿಫ್ಲೆಕ್ಟ್ ಆಗ್ಬೋದು.
ಓಕೆನಾ? ಜ್ಯೋತಿ GR ಅಂತ ಹೇಳೋ ನಂಬರಿಗೆ ಸೆಂಡ್ ಆಗಿದೆ ಮೇಡಮ್. ಎಸ್ ಸೊ ಓಕೆ, ಓವರ್ ಟು ಭವ್ಯ ಮ್ಯಾಮ್. ಎಡ್ಯುಟೆಕ್ ನ ಡಿಜಿಟಲ್ ಕಾನ್ಸೆಪ್ಟ್ ಅನ್ನ ಒಂದು ತಮ್ಮದೇ ಆದಂತಹ ಶೈಲಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರಸ್ತುತಪಡಿಸಿದ್ದೀರಿ ಮ್ಯಾಮ್ ನೀವು. ನೀವು ಇವತ್ತು ಏನು ಉಪನ್ಯಾಸವನ್ನ ನೀಡಿದ್ದೀರಿ ಇದು ತುಂಬಾನೇ ಯೂಸ್ಫುಲ್ ಆಗಿತ್ತು ಮತ್ತು ಇನ್ಫಾರ್ಮೇಟಿವ್ ಆಗಿತ್ತು. ನಿಮ್ಮ ಒಂದು ಏನು ಟೈಮ್ ಇರ್ಬೋದು, ನಿಮ್ಮ ಒಂದು ಶ್ರಮ ಇರ್ಬೋದು ಮತ್ತು ನಿಮ್ಮ ಒಂದು ನಾಲೆಡ್ಜ್ ಏನಿದೆ ಇದರಿಂದ ನಮ್ಗೆ ತುಂಬಾ ಸಾಕಷ್ಟು ಕಲಿಲಿಕ್ಕೆ ಸ್ಫೂರ್ತಿ ಅಂತ ಹೇಳ್ಬೋದು. ಇಂತಹ ಉಪನ್ಯಾಸಗಳು ನಮ್ಮ ಜ್ಞಾನ ವಿಸ್ತಾರಕ್ಕೆ ತುಂಬಾ ಸಹಾಯಕ ಆಗ್ತಾ ಇದೆ. ಇನ್ನಷ್ಟು ಇನ್ಫಾರ್ಮೇಶನ್ಗಳು ನಿಮ್ಮ ಕಡೆಯಿಂದ ನಮ್ಗೆ ಸಿಗ್ತಾನೆ ಇರ್ಬೇಕು ಮ್ಯಾಮ್. ಇದು ನಮ್ಮ ಒಂದು ಆಶಯ. ನಮ್ಮ ವಿಷನ್ ಅಕಾಡೆಮಿಯಲ್ಲಿ ವಿಷನ್ ಅಕಾಡೆಮಿಯ ಒಂದು ಪ್ರಾಂಶುಪಾಲರು ಅಂತ ಏನಂತ ನಾವು ನಿಮ್ಗೆ ಕರಿತಾ ಇದ್ದೇವೆ. ಜೊತೆಗೆ ನೀವು ನಮ್ಮ ಒಂದು ವಿಷನ್ ಅಕಾಡೆಮಿಯಲ್ಲಿ ಎಡ್ಯುಟೆಕ್ ನಲ್ಲಿ ರೀಜನಲ್ ಅಡ್ವೈಸರ್ ಆಗಿದ್ದೀರಿ, ನೀವೊಂದು ನ್ಯಾಷನಲ್ ಟ್ರೈನರ್ ಕೂಡ ಆಗಿದ್ದೀರಿ. ಸೊ ನಿಮ್ಮ ಈ ಒಂದು ಜ್ಞಾನ ಭಂಡಾರ ಏನಿದೆ ಅದನ್ನೆಲ್ಲ ನಮ್ಮ ಜೊತೆಗೆ ಇವತ್ತು ನೀವು ಶೇರ್ ಮಾಡಿದ್ದೀರಿ ಮ್ಯಾಮ್. ನಿಮಗೆ ವಿಷನ್ ಅಕಾಡೆಮಿಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು ಮ್ಯಾಮ್. ಇದ್ರ ಜೊತೆಗೆ ಈ ಒಂದು ಸೆಷನ್ ನಲ್ಲಿ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ನವರ ಒಂದು ವ್ಯಾಲ್ಯೂಯೇಬಲ್ ಟೈಮ್ ಏನಿದೆ ನಮ್ಗೆ 1 ಗಂಟೆ ಜಾಸ್ತಿನೇ ಆಯ್ತು, 1 hour 15 minutes ಆಯ್ತು. ಇದನ್ನ ನೀವು ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು ನಮ್ಗೆ ಕೊಟ್ಟಿದ್ದೀರಿ ನಿಮ್ಮ ಒಂದು ಅತ್ಯಮೂಲ್ಯವಾದಂತಹ ಸಮಯವನ್ನ. ಸೊ ಇಲ್ಲಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪೇರೆಂಟ್ಸ್ ಗಳಾಗಿರ್ಬೋದು, ನಿಮ್ಮ ಒಂದು ನಿರಂತರ ಅಥವಾ ಒಂದು ಸಕ್ರಿಯ ಭಾಗವಹಿಸುವಿಕೆ ಏನಿದೆ ಇದು ನಮಗೆ ನಿಜಕ್ಕೂ ಒಂದು ಪ್ರೇರಣೆ ಮತ್ತು ಸ್ಫೂರ್ತಿದಾಯಕ. ಇದು ಹೀಗೆ ಕಂಟಿನ್ಯೂ ಆಗ್ಬೇಕು. ಜೊತೆಗೆ ನಮ್ಮ ಜೊತೆಗೆ ನೀವು ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು, ಜನರು ಇದರಲ್ಲಿ ಭಾಗವಹಿಸ್ಬೇಕು ಅಂತ ಕೇಳ್ಕೊಳ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಹಕಾರ ಹೀಗೆ ನಿರಂತರವಾಗಿ ನಮ್ಗೆ ಸಿಗ್ಬೇಕು. ಹಾಗೆ ಇವತ್ತಿನ ಒಂದು ಸೆಷನ್ ನಲ್ಲಿ ಕ್ವಿಜ್ ಅಲ್ಲಿ 2 ಸ್ಟೂಡೆಂಟ್ಸ್ ಯಾರು ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅಮೌಂಟ್ ಅನ್ನ ವಿನ್ನಿಂಗ್ ಪ್ರೈಸ್ ಅಂತ ಪಡ್ಕೊಂಡಿದ್ದೀರಿ. ಆ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಝೂಮ್ ಸೆಷನ್ ನಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಆದಂತಹ ಧನ್ಯವಾದಗಳನ್ನ ಹೇಳ್ತಾ ಇವತ್ತು